ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮಾತಾ ರಾಜಾ ಮತ್ಪಿತಾ ವಾದಿರಾಜಃ ಭ್ರಾತಾ ರಾಜಾ ಮತ್ಸಖಾ ವಾದಿರಾಜಃ ಸರ್ವಸ್ವಂ ಮೇ ವಾದಿರಾಜೋ ದಯಾಲುಃ ನಾನ್ಯದ್ದೈವಂ ನೈವ ಜಾನೇ ನ ಜಾನೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ತೀರ್ಥ ಪ್ರಬಂಧದ ಪಶ್ಚಿಮ ಪ್ರಬಂಧ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಹರಿಕ್ಷೀರಾಂಬುಧೇ ಸ್ವೈರಂ ಭವಗರ್ಮ ರಿಬೋರ್ಮನಃ ವಿಹರ ಅಹರಹಶ್ಚಿತ್ರ ಚಾರಿತ್ರ್ಯ ಚತುರೋರ್ಮಿಷು. ಹೀಗೆ ಮಂಗಳ ಶ್ಲೋಕದೊಂದಿಗೆ ಈ ಗ್ರಂಥವನ್ನು ರಾಜರು ಪ್ರಾರಂಭ ಮಾಡಿದರು. ಅದಾದಮೇಲೆ ಹಯಗ್ರೀವ ದೇವರನ್ನು ಪ್ರಾರ್ಥಿಸ್ತಾ, ಹಯಗ್ರೀವ ದೇವರ ದಯೆ ಕ್ಷೀರ ಸಮುದ್ರದಂತಿದೆ, ಸಮುದ್ರದಷ್ಟಿದೆ. ಸಂಸಾರ ಸಾಗರವನ್ನು ಬಾವಿ ಮಾಡಿದ ಹಾಗೆ ಮಾಡಿದೆ. ಅದು ಹಯಗ್ರೀವ ದೇವರ ದಯಾಸಾಗರಕ್ಕಿರುವ ಶಕ್ತಿ. ದಯಾಸಾಗರ ಭವಸಾಗರವನ್ನು ಬಾವಿ ಮಾಡಿದ ಹಾಗೆ ಮಾಡ್ತದೆ. ಹಾಗಾಗಿ ಇನ್ಯಾರಿಗೂ ಆ ಶಕ್ತಿ ಇಲ್ಲ, ಇನ್ಯಾರ ದಯೆಗೂ ಆ ಶಕ್ತಿ ಇಲ್ಲ. ಹಯಗ್ರೀವ ದೇವರ ದಯಾಸಾಗರಕ್ಕೆ ಮಾತ್ರ ಆ ಶಕ್ತಿ ಇದೆ. ಹಾಗಾಗಿ ಅದು ಅಸದೃಶ, ಅದು ದೋಷರಹಿತವಾದದ್ದು. ನನ್ನ ಈ ಗ್ರಂಥವನ್ನು, ತೀರ್ಥ ಪ್ರಬಂಧ ಅನ್ನೋ ಗ್ರಂಥವನ್ನು, ಅದೇ ಹಯಗ್ರೀವ ದೇವರ ದಯೆ ಅಸದೃಶವನ್ನಾಗಿ ಮಾಡಲಿ, ನಿರ್ದೋಷವನ್ನಾಗಿ ಮಾಡಲಿ, ಹೀಗೆ ಹಯಗ್ರೀವ ದೇವರನ್ನು ಪ್ರಾರ್ಥನೆ ಮಾಡಿ ಭಗವತ್ಪಾದರನ್ನು, ಆನಂದ ತೀರ್ಥ ಭಗವತ್ಪಾದರನ್ನು ಪ್ರಾರ್ಥನೆ ಮಾಡ್ತಾ ಗುರುಸ್ತೋತ್ರವನ್ನು, ವಾಗೀಶ ತೀರ್ಥರನ್ನು ಸ್ತೋತ್ರ ಮಾಡ್ತಾ ವಿಷಯ ಪ್ರವೇಶವನ್ನು ಮಾಡ್ತಾರೆ. ಮೊದಲು ವಿಷಯ ನಿರ್ದೇಶ ಮಾಡಿ ಗ್ರಂಥದಲ್ಲಿ ಪ್ರವೇಶ ಮಾಡಬೇಕು. ವಿಷಯ ನಿರ್ದೇಶ ಮಾಡ್ತಾರೆ. ತೀರ್ಥಕ್ಷೇತ್ರ ತದೀಶಾನಾಂ ಮಾಹಾತ್ಮ್ಯಾನಿ ಯಥಾಮತಿ ವಾದಿರಾಜೋ ಯತಿ ಸ್ತೌತಿ ಪದ್ಯೈಃ ಕತಿಪಯೈಃ ಕವಿಃ. ವಾದಿರಾಜ ಯತಿಯೂ ಹೌದು, ಕವಿಯೂ ಹೌದು. ಕವಿ ಹಾಗೂ ಯತಿಗಳಾದ ವಾದಿರಾಜ ತೀರ್ಥಕ್ಷೇತ್ರ ತದೀಶಾನಾಂ, ತೀರ್ಥ ಹಾಗೂ ಕ್ಷೇತ್ರ ಅವುಗಳಿಗೆ ಅಭಿಮಾನಿಗಳಾದ ದೇವತೆಗಳು, ಅವರಿಗೆ ಸಂಬಂಧಪಟ್ಟ ಮಹಿಮೆಗಳು, ಅವುಗಳನ್ನು ಯಥಾಮತಿ ಕತಿಪೈ ಪದ್ಯೈ ವಾದಿರಾಜ ಸ್ತೌತಿ, ಕೆಲವು ಪದ್ಯಗಳ ಮೂಲಕವಾಗಿ ವಾದಿರಾಜ ಕವಿ ಯತಿ ಸ್ತೋತ್ರ ಮಾಡ್ತಾ ಇರ್ತಾನೆ ಅಂತ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ನಾವು ಹೆಚ್ಚು ಜಿಜ್ಞಾಸೆ ಮಾಡುವ ವಿಷಯಗಳೇನಿಲ್ಲ. ಮುಂದಿನ ಶ್ಲೋಕದಿಂದ ಪ್ರಾರಂಭ ಆಗ್ತದೆ ತೀರ್ಥಕ್ಷೇತ್ರಗಳ ವರ್ಣನೆ. ಮೊದಲು ವಾದಿರಾಜರು ಪರಶುರಾಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ರಾಜರ ಜನ್ಮಭೂಮಿಯು ಪರಶುರಾಮ ಕ್ಷೇತ್ರನೇ.
ಪರಶುರಾಮ ಕ್ಷೇತ್ರ ಅಂತ ಯಾಕಾಯ್ತದು? ಪರಶುರಾಮ ತಾನು ವಾಸ ಮಾಡಲಿಕ್ಕೆ ಅಂತ ಇಟ್ಟುಕೊಂಡಿದ್ದಕ್ಕೆ ಅದು ಪರಶುರಾಮ ಕ್ಷೇತ್ರ ಅಂತ ಆಯಿತು. ಹಾಗಾದರೆ ನಾವು ದಿನ ಸಂಕಲ್ಪ ಮಾಡುವಾಗ ಪರಶುರಾಮ ಕ್ಷೇತ್ರ ಅಂತ ಹೇಳಿ ಮಾಡ್ತೇವಲ್ಲ, ಮತ್ತೆ ಇದು ಯಾವುದು ಅಲ್ವೇ? ದಿನ ಸಂಕಲ್ಪ ಮಾಡುವವರೇನು ಹೇಳಬೇಕು? ದೇಶೇ ಗೋದಾವರಿಯಾ ದಕ್ಷಿಣೇ ತೀರೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ಶ್ರೀ ಪರಶುರಾಮ ಕ್ಷೇತ್ರೇ ಅಂತ ದಿನಾ ಪರಶುರಾಮ ಕ್ಷೇತ್ರ ಅಂತ ಹೇಳ್ತೇವಲ್ಲ. ರಾಮಕ್ಷೇತ್ರ ಅಂತ ಅಂತೀವಿ. ರಾಮಕ್ಷೇತ್ರ ಅಂದರೆ ರಾಮ ಅಂದರೆ ಯಾರವರು? 21 ಬಾರಿ ಪ್ರದಕ್ಷಿಣೆ ಹಾಕಿ ಕ್ಷತ್ರಿಯ ರಾಜರನ್ನೆಲ್ಲ ಕೆಲವರನ್ನು ಸಂಹಾರ ಮಾಡಿ ಕೆಲವರನ್ನು ಗೆದ್ದು ಭೂಮಿಯನ್ನು ತಂದು ಅಂತ ಮಾಡಿಕೊಂಡದ್ದಕ್ಕೆ ಎಲ್ಲ ಕ್ಷೇತ್ರಗಳು ಕೂಡ ಪರಶುರಾಮ ಕ್ಷೇತ್ರ ಅಂತ ಆಗಿಬಿಡ್ತು. ಭೂಮಿನೇ ಪರಶುರಾಮಂದಾಯಿತು. ಗೆದ್ದು ಬಂದ ಮೇಲೆ ಪರಶುರಾಮ ನನಗೆ ಬೇಡ ಇದು ಅಂತ ಅನ್ನಿಸ್ತಂಥವ್ರಿಗೆ. ನನಗೆ ಬೇಡ ಇದು ಅಂತ ಎಲ್ಲವನ್ನು ಆ ಕಾಲದ ವಿಪ್ರರಿಗೆ ಅಂತ ದಾನ ಮಾಡಿಬಿಟ್ರಂತೆ. ಯಾರೆಲ್ಲ ವಿಪ್ರರು ಎಲ್ಲೆಲ್ಲೆಲ್ಲಿದ್ದೀರಿ, ಈ ಎಲ್ಲ ಕ್ಷೇತ್ರಗಳು ನಿಮ್ಮದೇ, ನೀವೇ ಇದನ್ನು ತಗೊಳ್ರಿ ಅಂತ ಅವರಿಗೆ ಕೊಟ್ಬಿಟ್ರಂತೆ. ಹಾಗೆ ಕೊಟ್ಟಿದ್ದರಿಂದ ಕ್ಷೇತ್ರ ಎಲ್ಲ ವಿಪ್ರರಿಗೆ ಅಂತ ಸೇರಿತು ಭೂಮಿ. ಒಂದು ಬಾರಿ ದಾನ ಮಾಡಿದ ಮೇಲೆ ಮತ್ತೆ ಪುನಃ ಅಲ್ಲಿ ವಾಸ ಮಾಡಬಾರ್ದು. ಒಂದು ಬಾರಿ ದಾನ ಅಂತ ಆದಮೇಲೆ ಅದನ್ನು ಇಸ್ಕೊಳ್ಬಾರ್ದು, ಅದನ್ನು ವಾಸ ಮಾಡಬಾರ್ದು, ಉಪಯೋಗಿಸಬಾರ್ದು ಅಂತಿದೆ. ಪರಶುರಾಮ ಲೋಕ ಶಿಕ್ಷಣ ಕೊಡಲಿಕ್ಕೆ ತಾನು ಎಲ್ಲ ಕೊಟ್ಟಾಗಿದೆ, ತನಗೆ ಅಂತ ವಾಸಕ್ಷೇತ್ರ ಉಳಿಲಿಲ್ಲ. ಅದಕ್ಕೇನು ಮಾಡಿದರು? ಸಹ್ಯ ಪರ್ವತದ ಒಂದು ಭಾಗವನ್ನು ತಂದು ಮಾಡಿಕೊಳ್ಳೋಣ ಅಂತ ಸಹ್ಯ ಪರ್ವತದ ಕೆಳಭಾಗದ ಸಮುದ್ರ ತೀರದ ಹತ್ರ ಬಂದ್ರಂತೆ. ಸಮುದ್ರ ತೀರದ ಹತ್ರ ಬಂದು ಬಾಣದಿಂದ ಸಹ್ಯ ಪರ್ವತದ ಭಾಗವನ್ನು ಒಂದಿಷ್ಟು ಸಮುದ್ರ ಆವರಿಸಿತ್ತು. ಆ ಸಮುದ್ರವನ್ನು ಕೆಳಗಿಳಿಯೋ ಹಾಗೆ ಮಾಡಿದ್ರಂತೆ ಬಾಣ ಬಿಟ್ಟು. ಸಮುದ್ರ ಕೆಳಗಿಳಿದ ಮೇಲೆ ಆ ಪರ್ವತದ ಕೆಳಗಿನ ಪ್ರಾಂತ ಭಾಗ ಸಮುದ್ರದ ಅಲೆಗಳೆಲ್ಲ ಕೆಳಗಿಳಿಸಿದರು ಬಾಣದಿಂದ. ಆ ಪ್ರಾಂತ ಭಾಗ ದಾನ ಮಾಡಿದ್ದಲ್ಲ, ಅಲ್ಲಿ ತಾನು ವಾಸ ಮಾಡ್ತೇನೆ ಅಂತ ಮಾಡಿದ. ಅದನ್ನು ಪರಶುರಾಮ ಕ್ಷೇತ್ರ ಅಂತ ವಿಶೇಷವಾಗಿ ಪ್ರಸಿದ್ಧಿಗೆ ಬರೋ ಹಾಗೆ ಮಾಡಿದ್ರಂತೆ. ಇದು ಪುರಾಣದಲ್ಲಿ ಬರುವಂಥ ಕಥೆ. ಇದೂ ಸಂಗ್ರಹ ಆಗಿರಬೇಕು. ಅಂದರೆ ಪರಶುರಾಮ ಬಾಣ ಬಿಟ್ಟಿದ್ದರಿಂದ ಸಹ್ಯ ಪರ್ವತದ ಮೇಲ್ಭಾಗದ ಆ ಸಮುದ್ರ ಕೆಳಗಿಳಿತು. ಅದು ದಾನ ಮಾಡಿದ ಕ್ಷೇತ್ರ ಆಗಿರಲಿಲ್ಲ. ತಾನು ಅದನ್ನು ವಾಸ ಮಾಡಲಿಕ್ಕೆ ಅಂತ ಇಟ್ಟುಕೊಂಡ, ಅಲ್ಲೇ ವಾಸ ಮಾಡಿದ. ಹಾಗಾಗಿ ಅದು ಪರಶುರಾಮ ಕ್ಷೇತ್ರ ಅಂತಾಯಿತು. ಈ ವಿಷಯ ಪುರಾಣದಲ್ಲಿ ಬಂದದ್ದರ ಸಂಗ್ರಹನೂ ಆಗಿರಬೇಕು, ಕಾವ್ಯನೂ ಆಗಿರಬೇಕು. ಅಪೂರ್ವವಾದ ರೀತಿಯಲ್ಲಿ ಯುವಕ ಯುವತಿಯರು ವಿವಾಹಿತರಾದ ಮೇಲೆ ಸ್ತ್ರೀ ಪುರುಷರು ಹೇಗೆ ದಂಪತಿಗಳಾಗಿ ಸರಸ ಮಾಡ್ತಾರೋ ಹಾಗೆ ಇಲ್ಲೊಂದು ಸರಸದ ವರ್ಣನೆಯೂ ಆಗಿರಬೇಕು. ಪರಶುರಾಮ ಕ್ಷೇತ್ರವನ್ನು ವರ್ಣನೆ ಮಾಡಿರಬೇಕು. ಅದನ್ನು ಮಾಡ್ತಾರೆ. ಒಬ್ಬ ಪುರುಷ ವಿವಾಹಿತನಾದವನು ತನ್ನ ಸ್ತ್ರೀಯ ಒಟ್ಟಿಗೆ ಕ್ರೀಡೆ ನಡೆಸ್ತಾನೆ, ವಿಹಾರ ಮಾಡ್ತಾನೆ, ಸರಸ ಮಾಡ್ತಾನೆ. ಮಾಡುವಾಗ ಪುರುಷ ಏನು ಮಾಡ್ತಾನೆ ಅಂದರೆ ಕಿವಿ ಹತ್ರ ಹೋಗಿ ಕೆಲವು ಚಾಟು ಮಾತುಗಳನ್ನು ಆಡ್ತಾನೆ. ನೀನು ಎಷ್ಟು ಚೆನ್ನಾಗಿದ್ದಿ, ನೀನು ಹೀಗಿದ್ದಿ ಅಂತ ಒಂದಿಷ್ಟು ಮಾತುಗಳನ್ನು ಆಡ್ತಾನೆ, ಅವಳನ್ನು ಉದ್ವೇಗಗೊಳಿಸಲಿಕ್ಕೆ, ಅಭಿಮುಖೀಕರಿಸಲಿಕ್ಕೆ. ಅವಳು ಅಭಿಮುಖಳಾಗ್ತಾಳೆ. ಹೆಣ್ಣು ನನ್ನ ಯಜಮಾನ ನನ್ನನ್ನು ಅಪೇಕ್ಷಿಸ್ತಿದ್ದಾನೆ ಅಂತ ಅಭಿಮುಖಳಾಗ್ತಾಳೆ. ಆಮೇಲೆ ಪುರುಷ ಏನು ಮಾಡ್ತಾನೆ, ಅವಳು ವಸ್ತ್ರ ಹಾಕ್ಕೊಂಡಿರ್ತಾಳೆ, ವಸ್ತ್ರವನ್ನು ಸೆಳಿತಾನೆ. ವಸ್ತ್ರ ಸೆಳೆದು ಅವಳೊಟ್ಟಿಗೆ ವಿಹಾರ ಮಾಡ್ತಾನೆ ಅಂತ ಲೋಕದಲ್ಲಿ ಏನು ಒಬ್ಬ ಪುರುಷ ಒಬ್ಬ ಸ್ತ್ರೀ ವಿವಾಹಿತರಾದವರು ಸರಸ್ಸದಲ್ಲಿ ತೊಡಗಿದಾಗ ಹೇಗಿರ್ತದೋ ಆ ಅಂಶವನ್ನು ಮನಸ್ಸಿನಲ್ಲಿ ಎಲ್ರಿಗೆ ಬರೋ ಹಾಗೆ ರಾಜರು ಪರಶುರಾಮ ಕ್ಷೇತ್ರದೊಳಗೆ ಇದು ನಡೆದಿದೆ ಅಂತ ವರ್ಣನೆ ಮಾಡ್ತಾರೆ ಚಮತ್ಕಾರವಾಗಿ. ಆಶ್ಚರ್ಯ ಆಗ್ತದೆ. ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ ಅಂತ ನಮ್ಮ ದೃಷ್ಟಿಯಲ್ಲಿ. ಇಲ್ಲೆಲ್ಲಿದ್ದಾಳೆ ಹೆಣ್ಣು,
ಇಲ್ಲೆಲ್ಲಿದ್ದಾನೆ ಪುರುಷ, ಪತಿಪುರುಷ, ಕಿವಿಯಲ್ಲಿ ಹೋಗಿ ಚಾಟು ಮಾತುಗಳಾಡೋದು ಅಂದರೆ ಏನರ್ಥ? ವಸ್ತ್ರ ಎಲ್ಲಿ ಬಂತು, ವಸ್ತ್ರವನ್ನು ಸೆಳೆಯೋದು ಎಲ್ಲಿ ಬಂತು ಅಂತ ನಮಗನಿಸ್ತದಲ್ಲ. ಆ ಶ್ಲೋಕದ ಕಡೆ ಗಮನಿಸೋಣ. ಕರ್ಣೇ ಪದನ್ಯಸ್ತ ರುಚಿರಿರಂಸುಃ ವಾರಾಶಿ ವಸ್ತ್ರಂ ಜಘನಾಧಿಯಸ್ಯಾಃ ಅಮೂಮುಚದ್ಬಾಣಕರೇಣ ಭೂಮೇಃ ಶ್ರೀಭಾರ್ಗವಸ್ಸಾ ಜಯತಿ ಕ್ಷಿತಿರ್ನಃ. ಇದು ಶ್ಲೋಕ. ನಃ ಕ್ಷಿತಿ, ನಮ್ಮ ಭೂಮಿ ಭಾರ್ಗವ ಭೂಮಿ, ಪರಶುರಾಮ ಭೂಮಿ, ಇದು ಅತ್ಯಂತ ಉತ್ಕೃಷ್ಟವಾದ ಭೂಮಿ. ಇದು ಬಹಳ ಚೆನ್ನಾಗಿ ಇದೆ, ಉತ್ಕೃಷ್ಟವಾಗಿದೆ ಅಂತಾರೆ. ಆಗಲೇ ಹೇಳಿದಂತೆ ಆ ವರ್ಣನೆಗೆ ಅನುಗುಣವಾಗಿ ಈ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಭೂಮಿ ಅಂದರೆ ಭಗವಂತನ ಪತ್ನಿ. ದಿನನಿತ್ಯ ಅವಳನ್ನು ಪ್ರಾರ್ಥನೆ ಮಾಡಬೇಕು ನಾವು, ಭೂಮಿಯನ್ನು. ವಿಷ್ಣು ಪತ್ನಿ ನಮಸ್ತುತೆ ಅಂತ, ವಿಷ್ಣು ಪತ್ನಿ ಅಂತ ಅವಳನ್ನು ನಮಸ್ಕಾರ ಮಾಡಬೇಕು. ಈ ನಮಸ್ಕಾರದ ಸ್ತೋತ್ರದಲ್ಲಿ ಒಂದು ವಿಶೇಷತೆ ಏನಿದೆ ಅಂದರೆ, ರಾಜರದನ್ನು ಸ್ಮರಣೆ ಮಾಡಿ ಹೇಳ್ತಾರೆ. ಭೂದೇವಿ, ನೀನು ವಿಷ್ಣುವಿನ ಪತ್ನಿ ಹೆಣ್ಣು, ನಿನಗೆ ತೊಡಿಸಿದ ವಸ್ತ್ರ ಯಾವುದು ಅಂದರೆ ಸಮುದ್ರ ಅಂತ ಹೇಳಿದ್ದಾರೆ. ಸಮುದ್ರ ವಸನೆ ದೇವಿ ಪರ್ವತ ಸ್ತನಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಇದು ಎಲ್ಲರ ಬಾಯಲ್ಲಿ ಬರಬೇಕಾದ ಶ್ಲೋಕ. ಈ ಅನುಸಂಧಾನ ಬೆಳಗ್ಗೆ ನಾವು ಮಾಡಬೇಕು ದಿನನಿತ್ಯ. ಇಲ್ಲಿ ಹೇಳುವಾಗ ಮೊದಲು ಸಮುದ್ರ ವಸನೆ ಅಂತಂದಿತ್ತಲ್ಲ, ಅದು ರಾಜರ ಕಲ್ಪನೆಯಲ್ಲಿ ಸಮುದ್ರ ಅನ್ನೋದು ಸಹ್ಯ ಪರ್ವತದ ಮೇಲ್ಭಾಗದ ತನಕ ಬಂದಿತ್ತು. ಬಾಣ ಹೂಡಿದ ಕೂಡಲೇ ಸಮುದ್ರ ಕೆಳಗಿಳಿತು ಸಹ್ಯ ಪರ್ವತದಿಂದ, ಆ ಭೂಪ್ರದೇಶ ಎಲ್ಲ ತಂದು ಮಾಡಿಕೊಂಡ ಅಂತ ಬಂತು. ಬಾಣ ಅಂದರೆ ಪರಶುರಾಮನ ಕೈ ಅಂತ ಭಾವಿಸ್ಬೇಕಂತೆ. ಪರಶುರಾಮನೇ ಯಜಮಾನ, ವಿಷ್ಣುವಿನ ಅವತಾರ. ಆದ್ದರಿಂದ ಪತ್ನಿ ಯಾರು ಅಂದರೆ ಭೂಮಿ. ಅವಳುಟ್ಟ ವಸ್ತ್ರ ಯಾವುದು ಅಂದರೆ ಸಮುದ್ರ. ಬಾಣ ಬಿಟ್ಟಿದ್ರಿಂದ ಸಮುದ್ರ ಕೆಳಗಿಳಿದಿದೆ ಅಲ್ಲ, ಅದು ಒಬ್ಬ ಪುರುಷ ತನ್ನ ಪತ್ನಿಯ ವಸ್ತ್ರವನ್ನು ರಮಿಸಬೇಕು, ಕ್ರೀಡಿಸಬೇಕು ಅನ್ನೋ ಇಚ್ಛೆಯಿಂದ ಪ್ರಾಯ ಕೆಳಗಿಳಿಸಿದ ಅಂತ ವರ್ಣನೆ ಮಾಡ್ತಾರೆ. ಈ ಮೂಲಕವಾಗಿ ಅವಳನ್ನು ಅಭಿಮುಖೀಕರಿಸಬೇಕು. ಹೆಣ್ಣು ತನ್ನ ಬಳಿಗೆ ಅಭಿಮುಖಳಾಗಬೇಕು ಅಂತ ಕಿವಿಯಲ್ಲಿ 4 ಮಾತುಗಳನ್ನು ಆಡ್ತಾನೆ ಯಜಮಾನಾದವನು. ಇಲ್ಲೇನಾಗಿದೆ ಅಂದರೆ, ಈ ಕಾರ್ಯ ಮಾಡುವಾಗ ಪರಶುರಾಮ ನಿಂತದ್ದೆಲ್ಲಿ ಅಂದರೆ ಗೋಕರ್ಣದಲ್ಲಿ ಅಂತ. ಗೋ ಕರ್ಣ, ಸಂಸ್ಕೃತದಲ್ಲಿ ಕರ್ಣ ಅಂದರೆ ಕಿವಿ ಅಂತ ಅರ್ಥ. ಭೂಮಿಯ ಕಿವಿಯ ಭಾಗ ಗೋಕರ್ಣ ಅಂತ ಪುರಾಣಗಳಲ್ಲಿ ಪ್ರಸಿದ್ಧಿ ಇದೆ. ಪರಶುರಾಮ ಅಲ್ಲಿ ಹೋಗಿ ನಿಂತು ಅಲ್ಲಿಂದ ತನ್ನ ಬಾಣ ಪ್ರಯೋಗವನ್ನು ಮಾಡಿ ನೀರನ್ನು ಕೆಳಗಿಳಿಸಿದ ಅಂತ ಕಥೆ. ರಾಜರ ಕಲ್ಪನೆ ಏನು ಬಂತು ಅಂದರೆ, ಓಹೋ, ಭೂಮಿ ತನ್ನ ಹೆಂಡತಿ, ಅವಳನ್ನು ರಮಿಸಬೇಕು ಅಂದರೆ ಕ್ರೀಡಿಸಬೇಕು ಅವಳೊಟ್ಟಿಗೆ ಅಂತ ಮನಸ್ಸು ಮಾಡಿದ್ದ ವಿಷ್ಣು ಯಜಮಾನ. ಕಿವಿಯಲ್ಲಿ 4 ಚಾಟು ಮಾತುಗಳನ್ನು ಆಡಬೇಕು ಅಂಥೇಳೇನೆ ಗೋಕರ್ಣದಲ್ಲಿ ಬಂದು ನೆಲೆಸಿದ. ಅವಳನ್ನು ಅಭಿಮುಖೀಕರಿಸಿದ. ಬಾಣದಿಂದ ಅವಳ ಮೈ ಮೇಲೆ ಹೊದ್ದುಕೊಂಡ ವಸ್ತ್ರವನ್ನು ಕೈಯಿಂದ ಸೆಳೆದ ಹಾಗೆ ಸೆಳೆದಿದ್ದಾನೆ. ಅದೇ ಪರಶುರಾಮ ಕ್ಷೇತ್ರ ಅಂತ ವರ್ಣನೆ ಮಾಡಿದ್ದಾರೆ. ಕರ್ಣೇ ಪದನ್ಯಸ್ತ ರುಚಿರಿರಂಸುಃ. ನೋಡಿ, ಒಬ್ಬ ಪುರುಷ ತನ್ನ ಪತ್ನಿಯೊಟ್ಟಿಗೆ ರಮಿಸಬೇಕು ಅಂತ ಅಪೇಕ್ಷಿಸುವಾಗ ಅಭಿಮುಖೀಕರಿಸಿ ಹೇಗೆ ಅವಳೊಟ್ಟಿಗೆ ಕ್ರೀಡಿಸ್ತಾನೋ ಆ ರೀತಿ ಕ್ರೀಡಿಸಿದ ಕ್ಷೇತ್ರ ನಮ್ಮ ಕ್ಷೇತ್ರ ಅಂತ ರಾಜರು ವರ್ಣಿಸಿದ್ರಿಂದ ಪರಶುರಾಮ ಕ್ಷೇತ್ರಕ್ಕೆ ಮಹತ್ವ ಹೆಚ್ಚಿದೆ ಅಂತ ನಮಗೆ ತಿಳಿಸಿದ ಹಾಗೂ ಆಯಿತು. ಲೋಕಪ್ರಸಿದ್ಧವಾದ ಸ್ತ್ರೀ ಪುರುಷರ ಈ ಒಂದು ಸರಸ ಕ್ರೀಡೆಯನ್ನು ವರ್ಣಿಸಿದ ಹಾಗೂ ಆಯಿತು. ಆಲಂಕಾರಿಕವಾಗಿ ಎಷ್ಟು ಅದ್ಭುತವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ ಗಮನಿಸ್ರಿ. ಆಧ್ಯಾತ್ಮಿಕವಾಗಿ ಭೂಮಿ ಪತ್ನಿಯಾಗಿದ್ದಾಳೆ, ವಿಷ್ಣು ಅವನ ಅವತಾರನಾದ ಪರಶುರಾಮನೇ ಪತಿಯಾಗಿದ್ದಾನೆ. ಅವರಿಬ್ಬರಲ್ಲಿ ನಡೆದಂತಹ ಈ ಕ್ರೀಡೆ ಅಪರಾಧನೂ ಅಲ್ಲ ಅಂತ ತಿಳಿಸಿದಾಗ ಆಯಿತು.
ಕೇಳ್ಬೋದಲ್ಲ ಯಾರಾದರೂ, ಏನೇ ಆಗಲಿ ಹೋಗಿ ಹೋಗಿ ಸಮುದ್ರವನ್ನು ಯಾರಾದರೂ ಕೆಳಗಿಳಿಸ್ತಾರೇನ್ರಿ ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ ಇದ್ದ ಭೂಮಿಯಲ್ಲಿ ವಾಸ ಮಾಡ್ಕೊಂಡಿರೋದು ಬಿಟ್ಬಿಟ್ಟು ಸಮುದ್ರವನ್ನು ಕೆಳಗಿಳಿಸಿದಾನಲ್ರಿ ಬಾಣ ಬಿಟ್ಟು ಅಂತ. ಅರೆ, ಅವರ ಹೆಂಡತಿಯ ವಸ್ತ್ರವನ್ನು ಆವಾಸ ಹೇಳಿದ್ರೆ ನಿನಗೇನು ಸಮಸ್ಯೆ ಅಂತ ವಾದರಾಜರು ಹೇಳ್ತಾರೆ. ಅವನ ಪತಿ, ಅವಳ ಪತ್ನಿ, ಅವಳೇ ಏನೂ ಮಾತಾಡಿಲ್ಲ, ನೀನು ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ? ಹೀಗೂ ಆಗಿರಬೇಕು. ಹೀಗೊಂದು ಪತಿ ಪತ್ನಿಯರ ಮಧ್ಯದಲ್ಲಿ ನಡೆಯುವಂತಹ ಸರಸ, ಆ ವಿಲಾಸದ ವರ್ಣನೆಯಂತೆ ಯಾವಾಗ ನಾವು ಪರಶುರಾಮ ಕ್ಷೇತ್ರಕ್ಕೆ ಹೋಗ್ತೇವೆ ಆವಾಗೆಲ್ಲ ಇದು ನೆನಪು ಬರಬೇಕಂತೆ. ಇದು ಸಾಮಾನ್ಯ ಕ್ಷೇತ್ರ ಅಲ್ಲ, ಪರಶುರಾಮ ತನ್ನ ಸರಸ ಮಾಡಿದ ಕ್ಷೇತ್ರ ಅಂತ. ಹೀಗೆ ಅಮೂಮುಚದ್ಬಾಣ ಕರೇಣ ಭೂಮೇ ಶ್ರೀಭಾರ್ಗವಸ್ಸಾ ಜಯತಿ ಕ್ಷಿತಿರ್ನಃ. ಇಂಥ ನನ್ನ ಕ್ಷೇತ್ರ ಬಹಳ ಶ್ರೇಷ್ಠವಾದ ಕ್ಷೇತ್ರ. ಬಂದವರೆಲ್ಲ ಇಲ್ಲಿ ಯಾರಾದರೂ ವಿವಾಹಿತರಾದಂಥ ಪುರುಷರು ಸ್ತ್ರೀಯರು ಇಲ್ಲಿ ಬಂದರು ಅಂದರೆ ಅವರಿಗೆಲ್ಲ ಒಂದು ವಿಶೇಷ ದಾಂಪತ್ಯದ ಸರಸತೆ ಉಂಟಾಗ್ತದೆ ಅನ್ನೋ ಸೂಚನೆಯನ್ನು ಕೂಡ ರಾಜರು ಅನುಸಂಧಾನ ಮಾಡಿಸಿಬಿಟ್ಟಿದ್ದಾರೆ. ಇದು 6ನೇ ಶ್ಲೋಕದಲ್ಲಿ ಪರಶುರಾಮ ಕ್ಷೇತ್ರದ ವರ್ಣನೆಯನ್ನು ನೋಡಿದ್ದು. ಈ ಸಮಾಸೋಕ್ತಿ ಅಲಂಕಾರವನ್ನು ಒಳಪಡಿಸಿದರು. 7ನೇ ಶ್ಲೋಕದಲ್ಲಿ ರಾಜರು ಪರಶುರಾಮ ಕ್ಷೇತ್ರದಲ್ಲೇ ಇರುವಂಥ ಉಡುಪಿ ಕ್ಷೇತ್ರಕ್ಕೆ ಬಂದರು, ಉಡುಪಿಗೆ ಬಂದರು. ಪುರಾಣಗಳಲ್ಲಿ ಅದನ್ನು ರಜತಪೀಠಪುರ ಅಂತ ಕರೆದಿದ್ದಾರೆ. ಆಮೇಲೆ ನಾವು ಹೆಚ್ಚು ಬಳಕೆಯಲ್ಲಿ ಅದನ್ನು ಬಿಟ್ಟು ಜಾಸ್ತಿ ಉಡುಪಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ವಿ. ಆ ರಜತಪೀಠಪುರ ಅಂತನ್ನೋ ಹೆಸರಿಗೆ ಅನುಗುಣ ಅದನ್ನು ವರ್ಣನೆ ಮಾಡಬೇಕು. ಪುರಾಣದಲ್ಲಿ ಬರುವ ಇತಿಹಾಸಗಳು, ಸ್ಥಳ ಪುರಾಣ ಮತ್ತು ಅಲ್ಲಿರುವಂಥ ದೇವಸ್ಥಾನಗಳ ದೇವತಾ ಸನ್ನಿಧಾನ ಎಲ್ಲ ನೆನಪಿಗೆ ಬರಬೇಕು. ಇಲ್ಲೇ ಕುಳಿತಲ್ಲೇ ಉಡುಪಿ ಯಾತ್ರೆ ಮಾಡಿರಬೇಕು ನಾವೆಲ್ಲ. ಹಾಗೆ ಮಾಡ್ತಾರೆ ಈಗ. ಕಾಶೀತಲೇ ಕೃತಪದಾಪಿ ಸರಿತ್ಸುರಾಣಾಂ ಆಯಾತಿ ಯದ್ಗತ ಪವಿತ್ರ ಸರೋಧುನಾಪಿ ರುದ್ರಾದಿದೇವಗಣ ಸೇವಿತ ಸರ್ವಭಾಗಂ ತದ್ರೂಪ್ಯ ಪೀಠಪುರಮ ಪ್ರತಿಮಂ ತ್ರಿಲೋಕ್ಯಾಂ. ಇದು 7ನೇ ಶ್ಲೋಕ, ಉಡುಪಿಯ ವರ್ಣನೆ ಮಾಡಿದ ಶ್ಲೋಕ. ಮಧ್ವವಿಜಯದಲ್ಲಿ ಒಂದು ದಾಖಲೆ ಮಾಡಿದ ಕಥೆ. ಮಧ್ವವಿಜಯದಲ್ಲಿ ಬಂದದ್ದು ಕಥೆ ಏನದು ಅಂದರೆ, ಗಂಗಾ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆಯಾಗಿತ್ತು. ಅಚ್ಯುತ ಪ್ರಜ್ಞರು ಭಗವತ್ಪಾದರಿಗೆ ಅನುಮತಿ ಕೊಡ್ತಿರಲಿಲ್ಲ. ಎಲ್ಲಿ ಶಿಷ್ಯ ದೂರ ಹೋಗಿಬಿಡ್ತಾನೋ ಅಂತ ಅವರಿಗೆ ಆತಂಕ. ಅಚ್ಯುತ ಪ್ರೇಕ್ಷರು ಅನಂತಾಸನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರಂತೆ ಮನಸ್ಸಿನಲ್ಲಿ, ನನ್ನ ಶಿಷ್ಯನನ್ನು ನನ್ನಿಂದ ದೂರ ಕಳಿಸ್ಬೇಡ, ಈಗ ತಾನೇ ಸನ್ಯಾಸ ಆಗಿದೆ, ಒಂದ್ಸಲಿ ಆದರೂ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ಬರಬೇಕು ಅಂತ ಆಚಾರ್ಯರ ತವಕ. ಕೊನೆಗೆ ಎಲ್ಲಿಗೆ ಬಂತು? ಇಲ್ಲೇ ಸರೋವರದಲ್ಲೇ ಗಂಗೆ ಇದ್ದಾಳೆ, ಇಂಥ ಸಮಯಕ್ಕೆ ನಾಳೆ ಇಲ್ಲೇ ಬರ್ತಾಳೆ, ನೀನೇನು ಗಂಗೆ ತನಕ ಹೋಗಬೇಕಾಗಿಲ್ಲ ಅಂತ ಪೂರ್ಣಪ್ರಜ್ಞರನ್ನು ಗಂಗೆನೇ ಅಲ್ಲಿಗೆ ಬರೋ ಹಾಗೆ ಮಾಡಿ, ಗುರು ಶಿಷ್ಯರ ಮಧ್ಯದಲ್ಲಿ ವಿಯೋಗನೂ ಆಗದಂತೆ ಅನಂತಾಸನ ಅಚ್ಯುತ ಪ್ರೇಕ್ಷರ ಮೇಲೆ ವಿಶೇಷ ಕರುಣೆನೂ ತೋರಿದ. ಮುಂದೆ ಇದೊಂದು ಇತಿಹಾಸದಲ್ಲಿ ದಾಖಲಾಗುವ ಹಾಗೆ ಪ್ರತಿ 12 ವರ್ಷಕ್ಕೆ ಗಂಗೆ ಆ ಸರೋವರಕ್ಕೆ ಬರೋ ಹಾಗೆ ಮಾಡಿದ ಅಂತ ಒಂದು ಕಥೆ. ಇದು ಪ್ರಸಿದ್ಧ, ಅದನ್ನು ಹೆಚ್ಚು ವಿಸ್ತಾರ ಮಾಡೋದಲ್ಲ. ರಾಜರು ಈ ಚರಿತ್ರೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ಮಧ್ವ ಸರೋವರವನ್ನು ವರ್ಣಿಸ್ತಾ ಉಡುಪಿಯನ್ನು ವರ್ಣನೆ ಮಾಡ್ತಾ ಈ ಮಾತನ್ನು ಹೇಳ್ತಾರೆ. ಲೋಕದಲ್ಲಿ ಬಹಳ ಪ್ರಸಿದ್ಧವಾದ ದೊಡ್ಡ ಕ್ಷೇತ್ರ ಅಂದರೆ ಕಾಶಿ. ತೀರ್ಥ ಪ್ರಬಂಧ ಮುಂದುವರಿಸಿದ ಮೇಲೆ ಮುಂದೆ ಹೋಗೋಣ ಕಾಶಿಗೆ. ಮುಂದೊಂದು ಕಾಶಿ ಯಾತ್ರೆ ಮಾಡಿಸ್ಲಿಕ್ಕಿದೆ. ನಮ್ಮ ಗುರುರಾಜರಾಯರು ತೀರ್ಥ ಪ್ರಬಂಧ ಪೂರ್ಣ ಹೇಳಿಸ್ಬೇಕು ಅಂತಿದ್ದಾರಾದ್ದರಿಂದ ಎಲ್ಲ ತೀರ್ಥಕ್ಷೇತ್ರ ಯಾತ್ರೆ ಮಾಡಿಸಿದ ಪುಣ್ಯ ತೀರ್ಥ ಪ್ರಬಂಧದ ಪ್ರವಚನದಿಂದ ಇದೆ. ಅದರ ಬಗ್ಗೆ, ಕಾಶಿ ಬಗ್ಗೆ ತಿಳಿಯದೇ ಇದ್ದವರು ಇಲ್ಲ. ಬಹಳ ದೊಡ್ಡ ಮಹಿಮೆ ಕಾಶಿದು. ದೊಡ್ಡ ಪ್ರಸಿದ್ಧ ಕ್ಷೇತ್ರದಲ್ಲಿ
ನೆಲೆಸಿದವಳು ಗಂಗೆ. ಈ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋದ್ಮೇಲೆ ಕೆಳಗೆ ಬರಲಿಕ್ಕೆ ಇಷ್ಟಪಡಲ್ಲ. ಸ್ಥಾನ ದೊಡ್ಡ ದೊಡ್ಡದು ಸಿಗ್ತಾ ಇದೆ ಅಂದರೆ ಮೊದಲೇನೋ ಸ್ವಲ್ಪ ಕೆಳಗಿಡ್ತಾರೆ ಪಂಚಾಯತ್ ಲೆವೆಲಲ್ಲಿ, ಆಮೇಲೆ ಅದನ್ನು ಜಿಲ್ಲಾ ಮಟ್ಟಕ್ಕೆ ಬರ್ತಾರೆ, ಆಮೇಲೆ ಸ್ಟೇಟ್ ಲೆವೆಲ್ ಅಂತಾರೆ. ಸೆಂಟ್ರಲ್ಲಿಗೆ ಹೋದ್ಮೇಲೆ ಮತ್ತಿಂದು ಸ್ಟೇಟ್ ಲೆವೆಲ್ಲಿಗೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ, ಜಿಲ್ಲಾ ಮಟ್ಟಕ್ಕೆ. ಹಾಗೊಂದು ವೇಳೆ ಬಂದರೆ ದೊಡ್ಡ ಸ್ಥಾನದಲ್ಲಿರೋರು ಕೆಳಗೆ ಬಂದರು ಅಂದರೆ ಕೆಳಗಿರೋರಿಗೆಲ್ಲ ಭಾರಿ ಆಶ್ಚರ್ಯನೂ ಆಗ್ತದೆ. ಏನ್ರಿ ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದರು ಇಲ್ಲಿಗೆ ಬಂದ್ರಲ್ಲ ಅಂದರೆ ಈ ಭೂಮಿಯ ಮೇಲೆ ಅವ್ರಿಗೆ ಎಷ್ಟು ಅಭಿಮಾನ ಅಂತ ಹೇಳ್ತಾರೋ ಇಲ್ಲೋ. ಇದೇ ಲೋಕದ ವ್ಯವಸ್ಥೆಯನ್ನು ಇಟ್ಟುಕೊಂಡೇ ವಾದರಾಜರು ಈ ಸರೋವರಕ್ಕೆ ಹೋಗಿ ಗಂಗೆ ಬಂದಿದ್ದಾಳಲ್ಲ, ಇದ್ದದ್ದು ಕಾಶಿಯಲ್ಲಿ ಇಲ್ಲಿಗೆ ಬಂದಿದ್ದಾಳೆ ಅಂದ್ರೇ ತಿಳ್ಕೊಳ್ರಿ ಈ ಸರೋವರ ಎಷ್ಟು ಶ್ರೇಷ್ಠ ಅಂತ ವರ್ಣನೆ ಮಾಡ್ತಾರೆ. ನೋಡಿ, ಇದು ಅವರ ಚಮತ್ಕಾರ. ಕಾಶೀತಲೇ ಕೃತಪದಾಪಿ ಸರಿತ್ಸುರಾಣಾಂ, ಆ ಪದದಲ್ಲಿ ಗಾಂಭೀರ್ಯ ಇದೆ. ಸುರಾಣಾಂ ಸರಿತ್, ದೇವಲೋಕದ ಗಂಗೆ ಇವಳು. ದೇವಲೋಕದ ಗಂಗೆ ಅಂದರೆ ದೇವಲೋಕ ಇವಳುದು ಸೆಂಟ್ರಲ್ ಲೆವೆಲ್. ಕಾಶೀತಲೆ ಸ್ಟೇಟ್ ಲೆವೆಲ್ಲಿಗೆ ಬಂದ್ಲಂತೆ. ಆಮೇಲೆ ಎಲ್ಲಿಗೆ ಬಂದ್ಲು? ಉಡುಪಿಗೆ ಬಂದಿದ್ದಾಳೆ. ಎತ್ತರದ ದೇವಲೋಕದಲ್ಲಿದ್ದ ದೇವಗಂಗೆ ಭೂಮಿಯಲ್ಲಿ ಕಾಶೀತಲೆ ಕೃತಪದಾಪಿ, ಕಾಶಿ ಸ್ಥಾನ ದೊಡ್ಡ ಕ್ಷೇತ್ರ, ಅಲ್ಲಿ ತಾನು ಸ್ಥಿರವಾಗಿ ನೆಲೆಸಿದವಳು. ಆದರೂ ಆಯಾತಿ ಯದ್ಗತ ಪವಿತ್ರ ಸರೋ ಅಧುನಾಪಿ, ಅಧುನಾಪಿ ಇವತ್ತಿಗೂ ಕೂಡ ಯದ್ಗತ ಪವಿತ್ರ ಸರಹ, ಯಾವ ಪವಿತ್ರ ಸರೋವರಕ್ಕೆ ಇಂದಿಗೂ 12 ವರ್ಷಕ್ಕೆ ಒಂದು ಬಾರಿ ಬಂದೇ ಬರ್ತಿದ್ದಾಳೋ ಅಂಥ ಉಡುಪಿ ಕ್ಷೇತ್ರ, ಅದಕ್ಕೆ ಉಡುಪಿ ಕ್ಷೇತ್ರ ಶ್ರೇಷ್ಠ ಅಂತ ಒಂದು ಕಾರಣ. ಎರಡನೇ ಕಾರಣ, ಉಡುಪಿಯಲ್ಲಿ ರಜತಪೀಠಪುರ ಮಹಾತ್ಮ್ಯ ಅಂತ ಒಂದು ಪುರಾಣದಲ್ಲಿ ಬಂದಿದೆ. ಅಲ್ಲಿ ಹೇಳುವಾಗ ಇವತ್ತಿಗೂ ದೇವತೆಗಳೇ ಕೆಳಗಿಳಿದು ಬಂದು ಅನಂತಾಸನನನ್ನು ಪೂಜೆ ಮಾಡಿ ಹೋಗ್ತಾರೆ ಅಂತ ಪ್ರತೀತಿ. ದೇವಲೋಕದ ದೇವತೆಗಳು ಭಗವಂತನನ್ನು ಪೂಜೆ ಮಾಡಲಿಕ್ಕೆ ತಮ್ಮ ಲೋಕದಲ್ಲೇ ಇರಬಹುದು, ಆದರೆ ಈ ಕ್ಷೇತ್ರಕ್ಕೆ ಬಂದು ಅಲ್ಲಲ್ಲಿ ಭಗವಂತನ ಸೇವೆ ಮಾಡಲಿಕ್ಕೆ ತಾವೆಲ್ಲ ನಡೆದಾಡ್ತಾರೆ ಅಂದರೆ ದೇವತೆಗಳ ಪಾದದ ಧೂಳಿ ಮೂಡಿದೆ ಅಂತ ತಾನೆ. ಹಾಗಾಗಿ ಈ ಭೂಭಾಗ, ಉಡುಪಿಯ ಭೂಭಾಗ ರುದ್ರಾದಿ ದೇವಗಣ ಸೇವಿತ ಸರ್ವಭಾಗ. ಉಡುಪಿಗೆ ಹೋದಾಗ ಇದು ಮನಸ್ಸಿನಲ್ಲಿ ಇರಬೇಕು. ಲೌಕಿಕ ಹೇಳಿರ್ತೀನಿ, ಒಬ್ರು ಯಾರೋ ನಮ್ಮಲ್ಲಿ ಬಹಳ ದೊಡ್ಡ ವ್ಯಕ್ತಿ ಸ್ವಾತಂತ್ರ್ಯದ ಹೋರಾಟ ಮಾಡಿದ್ರಂತೆ. ಅವರು ಊರೂರಿಗೆ ಓಡಾಡಿದ್ದಾರೆ ಅಂತ ಪ್ರತಿ ನಗರಗಳಲ್ಲಿ ಅವ್ರ ಹೆಸರಲ್ಲಿ ಒಂದು ರಸ್ತೆ ಇಟ್ಬಿಟ್ಟಿದ್ದಾರೆ. ಈಗ ಎಲ್ಲ ನಗರಗಳಲ್ಲಿ ಅವ್ರ ಹೆಸರಲ್ಲಿ ಒಂದು ರಸ್ತೆ ಗೊತ್ತಿದೆ. ನಾನೇನು ಅವ್ರ ಹೆಸರು ತೊಗೋಬೇಕಾಗಿಲ್ಲ ಪ್ರವಚನದಲ್ಲಿ. ಮತ್ತೆ ಎಲ್ಲೇ ಹೋಗ್ರಿ ಒಂದು MG ರೋಡ್ ಅಂತ ಒಂದಿರ್ತದಂತೆ. ಯಾವುದೇ ದೊಡ್ಡ ದೊಡ್ಡ ಪಟ್ಟಣಗಳಲ್ಲೆಲ್ಲ. ಯಾಕೆ ಅಂದರೆ ಅವರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವರು, ಅವರು ಇಲ್ಲಿ ಓಡಾಡಿದವರು. ಇವ್ರದ್ದೇ ಇಷ್ಟಿದೆ ಅಂದರೆ, ಅರೆ ದೇವತೆಗಳೇ ಭೂಮಿಗೆ ಬಂದು ಅದರಲ್ಲಿ ಉಡುಪಿಯ ಭಾಗಗಳಲ್ಲಿ ಅಲ್ಲಲ್ಲಿ ತಾವೇ ನಡೆದಾಡಿ ದೇವರನ್ನು ಸೇವೆ ಮಾಡ್ತಾರೆ ಅಂದರೆ ನನ್ನ ಉಡುಪಿ ಹೇಗಿರಬೇಡ ಅಂತಾರೆ ವಾದರಾಜರು. ಹೆಮ್ಮೆಯಿಂದ ಹೇಳಬೇಕು. ಅದಕ್ಕೆ ಅವರಂತಾರೆ ರುದ್ರಾದಿ ದೇವಗಣ ಸೇವಿತ ಸರ್ವಭಾಗ. ಈ ಉಡುಪಿಯ ಎಲ್ಲ ಭಾಗಗಳು ರುದ್ರಾದಿ ದೇವತೆಗಳೇ ಕೆಳಗಿಳಿದು ಬಂದು ಸೇವೆ ಮಾಡ್ತಾ ಇದ್ದಾರೆ, ಇಲ್ಲಿ ನಡೆದಾಡ್ತಾ ಇದ್ದಾರೆ. ಆದ್ದರಿಂದ ನನ್ನ ಉಡುಪಿ ಶ್ರೇಷ್ಠ. ತದ್ರೂಪ್ಯ ಪೀಠ ಪುರಮ ಪ್ರತಿಮಂ ತ್ರಿಲೋಕ್ಯಾಂ. 3 ಲೋಕದಲ್ಲಿ ನನ್ನ ಈ ಉಡುಪಿ ಕ್ಷೇತ್ರ ಇದಕ್ಕೆ ಸದೃಶವಾದ ಮತ್ತೊಂದು ಕ್ಷೇತ್ರವೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಎಲ್ಲಿದ್ದಾಳ್ರಿ ಗಂಗೆ? ಎಲ್ಲಿದ್ದಾಳೆ ಗಂಗೆ? ಬೇರೆ ಕ್ಷೇತ್ರಗಳಲ್ಲಿ ಎಲ್ಲಿ ಬರ್ತಾರೆ ದೇವತೆಗಳು ಭೂಭಾಗವನ್ನು ಅಲಂಕರಿಸಲಿಕ್ಕೆ? ನನ್ನ ಉಡುಪಿ ಆಗಿದೆ, ಆದ್ದರಿಂದ ಶ್ರೇಷ್ಠ ಅಂತ ಕಾಶೀತಲೆ ಕೃತಪದಾಪಿ ಸರಿತ್ಸುರಾಣ. ಈ ಕಥೆಯನ್ನು ಹೇಳಿದ್ರಿಂದ ಮಧ್ವವಿಜಯದಲ್ಲಿ ದಾಖಲಾದ ಗಂಗೆ ಇವತ್ತಿಗೂ ಸರೋವರಕ್ಕೆ ಬರ್ತಾಳೆ ಅನ್ನುವ ಅಂಶವೂ ಸಂಗ್ರಹ ಆಯಿತು. ಮಧ್ವ ಸರೋವರದಲ್ಲಿ ಸ್ನಾನ ಮಾಡಿದರೆ ಗಂಗಾ ಸ್ನಾನದ ಫಲನೇ ಬರ್ತದೆ ಅಂತ ಗಂಗಾ ಸ್ನಾನವೂ ಆಯಿತು. ಅದು ಗಂಗೆ ಅಲ್ಲ, ಬೇರೆ ಅಲ್ಲ, ಮಧ್ವ ಸರೋವರ ಬೇರೆ ಅಲ್ಲ ಅಂತ ತಿಳಿಸಿದ ಹಾಗಾಯಿತು.
ಗುರುಗಳಾದ ಮಧ್ವಾಚಾರ್ಯರಿಗೂ ಅಚ್ಯುತ ಪ್ರಜ್ಞರಿಗೂ ನಡೆದಂತಹ ಆ ಸಂವಾದದ ಸ್ಮರಣೆಯೂ ಬಂದಿರಬೇಕು. ರುದ್ರಾದಿ ದೇವತೆಗಳು ಈ ಭೂಭಾಗವನ್ನು ಸೇವಿಸ್ತಾರೆ. ಆದ್ದರಿಂದ ಈ ಭೂಮಿ ಅತ್ಯಂತ ಪವಿತ್ರ. ಇಲ್ಲಿ ನೀವು ಬರೋಣದ್ರಿಂದ, ಈ ಕ್ಷೇತ್ರವನ್ನು ಯಾತ್ರೆ ಮಾಡೋದರಿಂದ ದೇವತೆಗಳ ದರ್ಶನ, ದೇವತೆಗಳು ಸ್ಪರ್ಶಿಸಿದ ಭೂಭಾಗದಲ್ಲಿ ನಮಗೂ ಒಂದಿಷ್ಟು ಸ್ಪರ್ಶ ಆಗಿ ಪಾಪ ಕಳೀತದೆ. ಅದಕ್ಕೆ 3 ಲೋಕದಲ್ಲಿ ಅಸದೃಶವಾದಂಥ ಕ್ಷೇತ್ರ ಅದು ನನ್ನ ಉಡುಪಿ ಕ್ಷೇತ್ರ ಅಂತಂದಿದ್ದಾರೆ. ಈ ಶ್ಲೋಕದಲ್ಲಿ ಕೃಷ್ಣ ಬರಲಿಲ್ಲ, ಈ ಶ್ಲೋಕದಲ್ಲಿ ಅನಂತಾಸನ ಬಂದಿಲ್ಲ, ಇನ್ನು ಈ ಶ್ಲೋಕದಲ್ಲೇ ಕೂಡಲೇ ಮಧ್ವಾಚಾರ್ಯರು ಅಂತ ಬಂದಿಲ್ಲ. ಆದರೆ ಉಡುಪಿ ಅಂದರೆ ಕಲ್ಪನೆಯಲ್ಲಿ ಅವರೆಲ್ಲ ನಮಗೆ ಬರ್ತಾ ಇದೆ ಅಲ್ಲ. ರಾಜರ ವರ್ಣನೆಯ ಪ್ರಾರಂಭದಲ್ಲಿ ಹೀಗೆ ಪ್ರಾರಂಭ ಮಾಡಿದ್ದಾರೆ. ಯಾಕೆಂದರೆ ಉಡುಪಿ ಕ್ಷೇತ್ರದ ಒಳಗೆ ಬರಬೇಕಾದ್ರೆ ಸ್ನಾನ ಮಾಡ್ಕೊಂಡು ಬರಬೇಕು. ಹಾಗಾಗಿ ಅದರ ವರ್ಣನೆಯನ್ನು ಶ್ರವಣ ಮಾಡಬೇಕಾದ್ರೆ ಮೊದಲು ಗಂಗೆಯ ಸ್ಮರಣೆ ಮಾಡ್ಕೊಂಡು ಬರ್ರಿ, ಸ್ನಾನ ಮಾಡಿದಾಗ ಆಗ್ತದೆ ಅಂತ ಮೊದಲು ಗಂಗೆಯ ಬಗ್ಗೆ ವರ್ಣನೆ ಮಾಡಿದರು. ಹಾಗಾಗಿ ಗಂಗೆ ಮೊದಲು ನೆನಪಿರಲಿ ನಿಮಗೆ. ಆಮೇಲೆ ದೇವರ ದ್ವಾರಪಾಲಕರಾದವರು ದೇವತೆಗಳಿದ್ದಾರಲ್ಲ, ಪರಿವಾರ, ಅವರನ್ನು ಸ್ಮರಣೆ ಮಾಡಿರಬೇಕು. ಇನ್ನು ಮುಂದೆ ಒಳಗೆ ಪ್ರವೇಶ ಮಾಡಿದ್ರಲ್ಲ, ಮತ್ತೆ ನಿಮಗೇನು ಕಾಣಿಸ್ತದೆ? ಉಡುಪಿಗೆ ಬಂದಾಗ 8 ಮಠಗಳು ಕಾಣಿಸ್ತವೆ. ಆ 8 ಮಠಗಳಲ್ಲಿ 8 ಯತಿಗಳಿದ್ದಾರೆ. ಅವರು ನಮ್ಮ ಗುರುಗಳು ಪ್ರತಿಷ್ಠೆ ಮಾಡಿದ ಮಠ. ಅಂದರೆ ನಮ್ಮ ಗುರುಗಳು ಆಶ್ರಮ ಕೊಟ್ಟು ಆ ಪರಂಪರೆಯನ್ನು ಬೆಳೆಸಿದ್ದಾರಾದ್ದರಿಂದ 8 ಮಠಗಳು ಇವತ್ತಿಗಿದ್ದಾವೆ. ರಾಜರ ಕಾಲದಲ್ಲೇ 8 ಮಠಗಳು ವಿಶೇಷವಾಗಿ ಆದದ್ದು ಅಂತ ಪ್ರಸಿದ್ಧಿನೂ ಇದೆ. ಯತಿಗಳು 8 ಜನ ಇದ್ದೇ ಇದ್ದರು, ಪರಂಪರೆ ಬಂದಿದೆ ಅದು. ರಾಜರಿಗೆ ಆ 8 ಯತಿಗಳ ಪರಿಚಯ ಆಗಬೇಕು ಅಂತ ಅನಿಸಿತು. ಯಾವ ರೀತಿಯಿಂದ ಒಬ್ಬರನ್ನು ಬಿಟ್ಟುಕೊಡಲ್ಲ ಅವರು, ಎಲ್ಲ ವಿಷ್ಣು ಭಕ್ತರೇ. ಅವ್ರದ್ದೆಲ್ಲ ಪರಿಚಯ ಮಾಧ್ವ ಪರಂಪರೆಯ ಪ್ರತಿಯೊಬ್ಬರಿಗೂ ಇರಬೇಕು ಅಂತ ದಾಖಲೆ ಮಾಡಿಡ್ತಾರೆ. ಇದು ಜವಾಬ್ದಾರಿಯುತ ಪುರುಷರು ಮಾಡಬೇಕಾದ ಕೆಲಸಗಳಿವು. ಎಂಥ ಅದ್ಭುತ ನೋಡಿ. 8ನೇ ಶ್ಲೋಕ, ಶ್ಲೋಕವೂ 8ನೇದ್ದು, ವರ್ಣನೆಯೂ 8 ಮಠದ್ದು, 8 ಯತಿಗಳದ್ದು, ಮಠದ್ದಲ್ಲ ಯತಿಗಳದ್ದು. ಮಧ್ವದಾಸ ಜಯಂತಿ ಅಂತಂದರು. ಈ ಉಡುಪಿಗೆ ಬಂದವರೆಲ್ಲ ಮಧ್ವಾಚಾರ್ಯರ ದಾಸರನ್ನಂತೂ ಖಂಡಿತ ನೋಡಲೇಬೇಕು, ಅವರು ಅತ್ಯಂತ ಶ್ರೇಷ್ಠರು ಈ ಪ್ರದೇಶಗಳಲ್ಲಿ ಅಂತಂದರು. ಹೇಗೆ ವರ್ಣಿಸ್ತಾರೆ ಅಂದರೆ, 8 ದಿಕ್ಕುಗಳಲ್ಲಿ 8 ದಿಕ್ಪಾಲಕರು ಇರ್ತಾರೆ. ನಮಗೆ ಗೊತ್ತಿದ್ದಂತೆ ಪೂರ್ವದಿಂದ ಆರಂಭ ಮಾಡಿ 8 ದಿಕ್ಕುಗಳಲ್ಲಿ 4 ದಿಕ್ಕು ಪ್ರಧಾನ, ಇನ್ನು 4 ಉಪದಿಕ್ಕುಗಳು ಅಂತ ಇಟ್ಟುಕೊಂಡ್ರೆ 8 ದಿಕ್ಕು, 8 ದಿಕ್ಪಾಲಕರು, ಅಷ್ಟ ದಿಕ್ಪಾಲಕರು. ಒಬ್ಬೊಬ್ಬರಲ್ಲಿ ಒಂದೊಂದು ಆಯುಧ, ಅವರದೇ ಆದಂಥ ವಿಶೇಷತೆಗಳಿದ್ದಾವೆ. ಆಶ್ಚರ್ಯ ಅಂದರೆ ರಾಜರಂತಾರೆ, ಇಲ್ಲಿರುವ 8 ಯತಿಗಳಲ್ಲಿ 8 ದಿಕ್ಪಾಲಕರಲ್ಲಿರುವ 8 ಗುಣಗಳು ಒಬ್ಬೊಬ್ಬ ಯತಿಗಳಲ್ಲಿ ಇಲ್ಲಿದೆ, ಆದ್ದರಿಂದ ಇಲ್ಲಿ ಶ್ರೇಷ್ಠ ಅಂತಂದ್ರಂತ. ಆದ್ದರಿಂದ ಇವರು ಉತ್ಕೃಷ್ಟ. ಅದರ ಚಿಂತನೆ ಬರಬೇಕು. ಯಸ್ಮಿನ್ ವಾಗ್ವಜ್ರಧಾರ ದುರಿತ ಕುಲ ಮಹಾತೂಲದಾ ಹೇತಿಶೂರ ದಂಡ ಪ್ರೋದ್ಭಾಸಿ ಹಸ್ತಾಃ ಸ್ಫುರದಸಿ ಸಮಸನ್ಮಾರ್ಗಸಕ್ತಾಃ ಸಮಸ್ತಾಃ ಶ್ರೀಕೃಷ್ಣ ಸ್ನೇಹ ಪಾಶಾಃ ಶ್ರಮಹರಗತಯಃ ಶಾಂತಿಭಾಜೋ ವಿರಕ್ತಾಃ ಯೋಗೀಂದ್ರಾಶ್ಚಿತ್ರಲೋಕಾಧಿಪನಿಪ ವಿಭವಾ ಮಧ್ವದಾಸಾ ಜಯಂತಿ. ಶ್ಲೋಕ. 8 ದಿಕ್ಪಾಲಕರ ಸ್ಮರಣೆ ಆಗಬೇಕು. ದೇವರ ಪೂಜೆಗೆ ಹೊರಟಾಗ ದಿಕ್ಪಾಲಕರನ್ನ, ಪರಿವಾರ ದೇವತೆಗಳನ್ನು ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಒಳಗೆ ಪ್ರವೇಶ ಮಾಡುವಾಗೆಲ್ಲ ಸ್ಮರಣೆ ಮಾಡೇ ಹೋಗಬೇಕಲ್ಲ, ಅವ್ರ ಅನುಮತಿ ತಗೊಂಡೇ ಹೋಗಬೇಕಲ್ಲ. ನಂದ, ಸುನಂದ, ಕುಮುದ, ಕುಮುದಾಕ್ಷ, ಬಲ, ಪ್ರಬಲ, ಜಯ, ವಿಜಯ, ಇವ್ರನ್ನೆಲ್ಲ ಸ್ಮರಣೆ ಮಾಡಿಕೊಂಡೇ ಒಳಗೆ ಹೋಗಬೇಕು ಅಂತಿದೆಯಲ್ಲ. ಆ ಕಲ್ಪನೆಯಲ್ಲಿ ವಾದರಾಜರು ಉಡುಪಿ ಒಳಗೆ ಹೋಗುವ ಮುನ್ನ ಇವರನ್ನು ಸ್ಮರಣೆ ಮಾಡಿಕೊಂಡು ಹೋಗ್ರಿ ಅಂತ ನಮಗೆ ಹೇಳ್ಕೊಡ್ತಾರೆ. ಈ 8 ಜನ ಯಾರ್ಯಾರು, ಅವರವರಲ್ಲಿರುವ ವಿಶೇಷತೆಗಳು ಏನೇನು? ಆಶ್ಚರ್ಯದ ಸಂಗತಿ, ಒಬ್ಬರ ಯತಿಗಳ ಹೆಸರು ಹೇಳಲ್ಲ. ಯತಿಗಳ ಹೆಸರು ಹೇಳಿದರೆ
ಮುಂದೆ ಉಡುಪಿ ಯಾತ್ರೆ ಮಾಡುವಾಗ ಅದೇ ಯತಿಗಳಲ್ಲಿ ಇರಲ್ಲ. ಹಾಗಾಗಿ ಮುಂದೆ ಪರಂಪರೆಯಲ್ಲಿ ಬಂದ ಯತಿಗಳಿಗೆಲ್ಲ ಇದು ಅನ್ವಯ ಆಗಿರಬೇಕು, ಹಾಗೆ ವರ್ಣನೆ ಮಾಡಿದ್ದಾರೆ. ರಾಜರ ಕಾಲದ ಸಮಕಾಲೀನ ಯತಿಗಳು ಹೇಗಿದ್ದರೂ ಮುಂದಿನ ಯತಿಗಳಿಗೆ ಈ ವರ್ಣನೆ ನೋಡಿದಾಗೆಲ್ಲ ನಾವು ತಪ್ಪಬಾರದು ಅಂತ ಎಚ್ಚರಿಕೆ ಅವರಿಗೂ ಬಂದಿರಬೇಕು. ಯಾಕಂದರೆ ವಾದರಾಜರು ಹೀಗೆ ಹೇಳಿ ಹೋಗಿದ್ದಾರೆ, ನಾವು ಅದನ್ನು ಹೆಚ್ಚು ಕಡಿಮೆ ಮಾಡೋ ಹಾಗಿಲ್ಲ ಅಂತ ಅವರಿಗೆ ಎಚ್ಚರಿಕೆ ಬಂದಿರಬೇಕು. ಯತಿಗಳ ವರ್ಣನೆಯೂ ಆಗಿರಬೇಕು, ವಿಶೇಷತೆಗಳ ಚಿಂತನೆಯೂ ಆಗಿರಬೇಕು. ಇದೇ ರಾಜರ ಚಮತ್ಕಾರ. ವಾಗ್ವಜ್ರಧಾರ ಮೊದಲನೇ ದಿಕ್ಕು ಪೂರ್ವ ದಿಕ್ಕು. ಇಂದ್ರ ಅದರ ಅಧಿಪತಿ, ವಜ್ರಾಯುಧ ಧರಿಸಿದಾನಾತ ಅಂತ ಪ್ರಸಿದ್ಧಿ. ಇಲ್ಲಿಯೂ ಕೂಡ ಯತಿಗಳು ವಜ್ರಾಯುಧ ಧಾರಣೆ ಮಾಡಿದ್ದಾರೆ. ಯತಿಗಳಿಗೆ ಯಾಕೆ ಆಯುಧ ಅಂತ ಅನ್ನಿಸ್ಬೋದಲ್ವೇ? ಯತಿಗಳಿಗೆ ವಜ್ರಾಯುಧ ಅಂದರೆ ಯಾವುದದು? ಆಯುಧನೇ ಬೇಕಿಲ್ಲ, ಅವರು ನಿರಾಯುಧರಿರಬೇಕು ಯಾವಾಗಲೂ. ಆದರೆ ವಾಗ್ವಜ್ರಧಾರಾಹ, ಅವರಾಡುವ ಪ್ರತಿ ಮಾತುಗಳೇ ವಜ್ರ ಇದ್ದಾಗಿದೆ. ಯಾರಾದರೂ ಅದನ್ನು ದಿನ ಶ್ರವಣ ಮಾಡಿಬಿಟ್ರೆ ಅವರವರ ಪಾಪದ ಬೆಟ್ಟ ಅಲ್ಲೇ ತುಂಡರಿಸಿ ಹೋಗ್ತದೆ. ಅದಕ್ಕೆ ವಜ್ರಧಾರಾಹ ಸರಿ ಇದೆ ಅಂತಂದರು. ಎಲ್ಲ ಯತಿಗಳಲ್ಲಿ ವಜ್ರಧಾರಣೆ ಆಗಿದೆ. ಒಬ್ಬ ಇಂದ್ರನ ಕೈಯಲ್ಲಷ್ಟೇ ವಜ್ರಾಯುಧ, ದೇವಲೋಕದಲ್ಲಿದ್ದಾನೆ, ಪೂರ್ವ ದಿಕ್ಕಿನ ದೇವತೆ. ಆದರೆ ಇಲ್ಲಿ 8 ದಿಕ್ಕಿನ 8 ಯತಿಗಳ ಕೈಯಲ್ಲಿ ವಾಗ್ವಜ್ರ ಇದೆ ಅಂತಂದರು. ದುರಿತ ಕುಲ ಮಹಾತೂಲದಾ ಹೇತಿ ಶೂರಾಹ. ಎರಡನೇ ದಿಕ್ಕು ಪೂರ್ವದಿಂದ ಆರಂಭಿಸಿ ಬಂದರೆ ಎಣಿಸ್ತಾ ಆಗ್ನೇಯ ಪೂರ್ವದ ಪಕ್ಕದಲ್ಲಿದೆ. ಆ ಆಗ್ನೇಯ ದಿಕ್ಕಿನ ಅಗ್ನಿ ಮಾಡೋ ಕೆಲಸ ದಹನ. ಈ ಯತಿಗಳು ಏನು ದಹನ ಮಾಡ್ತಾರೆ? ದುರಿತ ಕುಲ ಮಹಾತೂಲದಾ ಹೇತಿ ಶೂರಾಹ. ದುರಿತ, ಬಹಳಷ್ಟು ದುರಿತಗಳಿದ್ದಾವೆ ನಮ್ಮದು. ಹತ್ತಿಯ ರಾಶಿ ಇದ್ದಾಗಿದೆ, ಒಂದೇ ಎರಡೇ ನಮ್ಮ ಪಾಪಗಳು. ಉಡುಪಿಗೆ ಹೋಗ್ರಿ ಒಂದು ಸಲ, ಅಲ್ಲಿರುವ ಯತಿಗಳನ್ನು ದರ್ಶನ ಮಾಡಿರಿ. ಅವರ ದರ್ಶನ ಮಾಡಿದರೆ ಸಾಕು, ನಿಮ್ಮೆಲ್ಲರ ಪಾಪಗಳನ್ನು ಹತ್ತಿ ರಾಶಿಯನ್ನು ಬೆಂಕಿ ಸುಟ್ಟಾಗ ಅವರು ಸುಟ್ಟು ಬಿಡ್ತಾರೆ ಅಂತಂತಾರೆ. ಇದು ಭಾಗವತದಲ್ಲಿ ಹೇಳಿರುವ ವಿಷಯನೇ ಸರಿ. ದರ್ಶನಾದೇವ ಸಾಧವ. ದರ್ಶನ ಮಾತ್ರದಿಂದಲೇ ಮಹಾತ್ಮರಾದವರು ಪಾಪಗಳನ್ನು ಕಳೀತಾರೆ ಅಂತ ಭಾಗವತ ಹೇಳ್ತದೆ. ಇಲ್ಲಿರುವಂಥ ಯತಿಗಳು ಒಬ್ಬೊಬ್ಬರು ತಮ್ಮ ತಪಶ್ಶಕ್ತಿಯನ್ನು ಇಟ್ಟುಕೊಂಡಿದ್ದಾರೆ, ವ್ರತಾಚರಣೆಯನ್ನು ಮಾಡ್ತಾರೆ. ಅವರ ದರ್ಶನ ನಮಗೆ ಎಂದಿದ್ರೂ ಕೂಡ ಪಾಪ ಕಳೀತದೆ. ಒಂದು ಸ್ಮೃತಿ, ಬೆಳಗ್ಗೆ ನಾವು ಯಾರನ್ನು ದರ್ಶನ ಮಾಡ್ತೇವೆ ಅದರಿಂದ ಒಂದು ಫಲ ಸಿಗ್ತದೆ. ಯಾರ್ಯಾರನ್ನು ಮಾಡಬೇಕು ಅಂತ ಹೇಳು ಅದೇ ಹೇಳ್ತದೆ. ಅಗ್ನಿಚಿತ್ ಕಪಿಲಃ ಸತ್ರಿ ರಾಜ ಭಿಕ್ಷು ಮಹೋದಧಿ ದೃಷ್ಟ ಮಾತ್ರ ಪುನಂತೇತೆ ತಸ್ಮಾತ್ ಪಶ್ಯೇತ ನಿತ್ಯಶಃ ಅಂತಾರೆ. ಬೆಳಗ್ಗೆ ಎದ್ದು ಕೂಡಲೇ ಅಗ್ನಿಹೋತ್ರಗಳನ್ನು ಯಾರ ಮನೆಯಲ್ಲಿ ಇಟ್ಟಿರ್ತಾರೆ ಸಾಧ್ಯವಾದರೆ ಅದನ್ನು ದರ್ಶನ ಮಾಡಬೇಕು. ಕಪಿಲ ಗೋವನ್ನು ಬೆಳಗ್ಗೆ ದರ್ಶನ ಮಾಡಬೇಕು. ಬೆಳಗ್ಗೆ ಆಗದಿದ್ದರೆ ಯಾವಾಗಲಾದರೂ ಒಂದು ಸಲ ಮಾಡಿರಿ, ದಿನನಿತ್ಯ ಒಂದು ಸಲ ಮಾಡಿರಿ. ದೈನಂದಿನವಾಗಿ ಇದನ್ನು ವಾಡಿಕೆಯಲ್ಲಿ ಇಟ್ಕೊಳ್ಬೇಕು. ಬುದ್ಧಿಪೂರ್ವಕವಾಗಿ ಮಾಡಬೇಕು. ಅದು ಸಿಗಲಿಲ್ಲ ಅಂತ ಬಿಡಬಾರ್ದು, ಅದೇ ಮನೆ ಮುಂದೆ ಬರಲಿ ಅಂತ ಅನ್ನಬಾರ್ದು. ಅದು ಎಲ್ಲಿದೆ ಅಲ್ಲೇ ಹೋಗಿ ನೋಡಿ ಆದರೂ ಬರಬೇಕಂತ ಒಂದು ಸಲ ನೋಡಿದರೆ ಪಾಪ ಕಳೀತದಂತೆ. ಕಪಿಲಃ ಸತ್ರಿ, ಸತ್ರ ಅಂದರೆ ಜ್ಞಾನಸತ್ರ ಅಥವಾ ಯಜ್ಞ ಯಾಗಗಳನ್ನು ಮಾಡುವವನು. ಮನೆಯಲ್ಲಿ ಒಂದು ದಿನವೂ ಯಾಗ ಮಾಡದೆ ಯಜ್ಞ ಮಾಡದೆ ಇರಲ್ಲ ಅಂತ ಕೆಲವರು ಸಂಕಲ್ಪ ಮಾಡಿರ್ತಾರೆ. ಅವರನ್ನು ದಿನಾ ದರ್ಶನ ಮಾಡಬೇಕಂತ. ರಾಜ, ನಮ್ಮನ್ನು ಆಳುವಂಥ ಅಧಿಕಾರಿಯನ್ನು ನಿತ್ಯ ಒಂದು ಸಲ ನೋಡಬೇಕಂತ. ನಮ್ಮ ಅಧಿಕಾರಿ ನಮ್ಮ ಮೇಲ್ಗಡೆ ಇರ್ತಾನಲ್ಲ, ಒಂದು ಸಲ ದಿನ ನೋಡಬೇಕಂತ ರಾಜ. ಭಿಕ್ಷುರ್ ಮಹೋದಧಿಹಿ, ಭಿಕ್ಷು ಅಂದರೆ ಯತಿಗಳು, ದಿನಾ ಒಂದು ಸಲ ಅವರನ್ನು ದರ್ಶನ ಮಾಡಬೇಕಂತ. ಯತಿಗಳ ದರ್ಶನ. ಮಹೋದಧಿಹಿ, ಸಮುದ್ರವನ್ನು ದೂರದಿಂದ ನೋಡಿದರೆ ಸಾಕು, ಸ್ಪರ್ಶ ಮಾಡೋದು ಬೇಕಿಲ್ಲ. ಅಲ್ಲ, ಇಲ್ಲೆಲ್ಲ ಸಮುದ್ರ ಸಾಕಷ್ಟಿದೆ, ನೋಡೋದು ಕಡಿಮೆ ಆಗಿದೆ ಅಷ್ಟೇ. ನಾವೆಲ್ಲ ಟ್ರಾಫಿಕ್ ಜಾಸ್ತಿ ಆಗಿದ್ದಕ್ಕೆ. ಅಂತೂ ಇವುಗಳನ್ನು ದಿನಾ ದರ್ಶನ ಮಾಡ್ತಿದ್ರೆ ದೃಷ್ಟಿ ಮಾತ್ರ ಪುನಂತೇತೆ ತಸ್ಮಾತ್ ಪಶ್ಯೇತ ನಿತ್ಯಶಃ ಅಂತ ಒಂದು ಸ್ಮೃತಿ ಹೇಳ್ತದೆ. ನೋಡೋದ್ರಿಂದಲೇ ನಮ್ಮ ಪಾಪಗಳನ್ನು ಕಳೆಯುವ ಶಕ್ತಿ ಇವುಗಳಲ್ಲಿದೆ.
ಅದಕ್ಕೆ ನಾವು ದಿನ ಒಂದ್ಸಲಿ ಇವ್ರನ್ನ ದರ್ಶನ ಮಾಡಬೇಕು ಅಂತಂತಾರೆ. ಅದರಲ್ಲಿ ಭಿಕ್ಷುನೂ ಸೇರ್ಕೊಳ್ತಲ್ಲ. ಪ್ರಕೃತ 8 ಯತಿಗಳಲ್ಲಿ 8 ಯತಿಗಳು ಭಿಕ್ಷು. ಅವರನ್ನು ದರ್ಶನ ಮಾಡಿದರೆ ದುರಿತ ಕುಲಮಹಾತೂಲ ದಾಹೇತಿ ಶೂರಾಹ, ನಮ್ಮ ದುರಿತ ರಾಶಿಗಳನ್ನು ಅವರು ಪರಿಹಾರ ಮಾಡ್ತಾರೆ. ಅದು ಆ ಅರ್ಥದಲ್ಲಿ ಅವರನ್ನು ಅತ್ಯಂತ ಶೂರರಾಗಿದ್ದಾರೆ. ಅದಾದ ಮೇಲೆ ಆಗ್ನೇಯ ದಿಕ್ಕಿನ ನಂತರವು ಬರುವ ಮತ್ತೊಂದು ದಿಕ್ಕು ದಕ್ಷಿಣ ದಿಕ್ಕು. ದಕ್ಷಿಣ ದಿಕ್ಪಾಲಕ ಯಾರು? ಯಮಧರ್ಮರಾಜ. ಯಮ ಕೈಯಲ್ಲಿಟ್ಕೊಂಡಿರೋದು ದಂಡ, ಯಮದಂಡ ಅಂತ ಬಹಳ ಪ್ರಸಿದ್ಧ. ಯಮೋ ನಿಹಂತ ಪಿತೃಧರ್ಮರಾಜೋ, ದಂಡಧರ ಅಂತ ಯಮದೇವರಿಗೆ ಹೆಸರು. ಕೈಯಲ್ಲಿ ದಂಡ ಇದೆ ಅಂತೆ. ಹಾಗಾಗಿ ರಾಜರಂತಾರೆ, ದಂಡ ಯಮನ ಕೈಯಲ್ಲಿದೆ, 8 ಕೈಯಲ್ಲಿ 8 ದಂಡ ಇದೆ, 8 ಯತಿಗಳ ಕೈಯಲ್ಲಿ 8 ದಂಡಗಳಿದ್ದಾವೆ. ದಂಡ ಇಲ್ಲದೆ ಯತಿಗಳಿರಬಾರ್ದು ಅಂತ ಶಾಸ್ತ್ರ. ಸನ್ಯಾಸದ ನಿಯಮಗಳಲ್ಲಿ ಅತ್ಯಂತ ಮುಖ್ಯವಾಗಿ ಪಾಲನೆ ಮಾಡಲೇಬೇಕಾದದ್ದು ಅಂದರೆ ದಂಡ. ಅದರ ಬಗ್ಗೆ ಬಹಳ ವಿಸ್ತಾರವಾಗಿ ಸನ್ಯಾಸದ ಸನ್ಯಾಸ ಸ್ವೀಕಾರ ಮಾಡುವಾಗಲೇ ಅದನ್ನು ಅವರೇ ದಿನ ಧರಿಸಿದ ಜನಿವಾರವನ್ನು ದಂಡಕ್ಕೆ ಕಟ್ಟಬೇಕಂತೆ. ದಂಡಕ್ಕೊಂದು ತೀರ್ಥನೂ ಕೊಡಬೇಕು. ಅಲ್ಲಿ ಇಂಥ ಭಗವಂತನ ರೂಪನೂ ಸನ್ನಿಹಿತವಾಗಿರ್ತದಂತೆ. ಅದು ಅವರ ಕೈಯಲ್ಲಿ ಯಾವಾಗಲೂ ಇರಬೇಕು. ಅದಕ್ಕೆ ಬಿಟ್ಟು ಬೇರೆ ಆಯುಧ ಇಲ್ಲ ಅವರಿಗೆ. ಅಲ್ಲ, ಅವರಿಗಾದರೂ ದಂಡ ಯಾಕೆ ಬೇಕು ಅಂತ ಪ್ರಶ್ನೆ. ಎಲ್ಲ ಪರಿತ್ಯಜಿಸಿದ ಮೇಲೆ ಆ ದಂಡ ಒಂದು ಯಾಕೆ ಬಂತು? ಅದಕ್ಕೆ ಹೇಳ್ತಾರೆ, ಅವರು ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡುವಾಗ ಕೆಲವೊಮ್ಮೆ ರಸ್ತೆ ಬದಿಗಳಲ್ಲೆಲ್ಲ ಸರ್ಪಗಳು ಓಡಾಡ್ತವೆ, ಆಕಳು ಅಡ್ಡ ಬರ್ತಾವೆ. ಹಿಂದಿನ ಕಾಲದಲ್ಲಿ ಆಕಳು ಬರ್ತಿದ್ವು. ಅವುಗಳನ್ನು ಕೈಯಿಂದ ಸರಿಸ್ಲಿಕ್ಕಾಗಲ್ಲ. ಹಾಗಾಗಿ ಅವರು ಯಾವುದರಿಂದ ಸರಿಸ್ಲಿಕ್ಕಾಗ್ತದಂತೆ? ದಂಡದಿಂದ ಸರಿಸ್ಬೇಕು ಅಂತಿದೆ. ಗೋ ಸರ್ಪ ನಿರ್ಹರಣಾರ್ಥಂ ಧೃತ ವೇಣುದಂಡಾಹ ಅಂತ ಹಿರಿಯರು ಬರೆದಿದ್ದಾರೆ ಈ ವಿಷಯದ ಬಗ್ಗೆ. ಗೋವುಗಳ ಅಡ್ಡ ಬಂತು ಅಂದರೆ ಮಠದಿಂದ ಹೊರಗೆ ಬರುವಾಗ ಗೋ ಬಂದು ನಿಂತ್ಕೊಳ್ತದೆ, ಪೂಜೆಗೆ ಹೋಗಬೇಕಾಗಿರ್ತದೆ. ಕೈಯಿಂದ ಸರಿಸ್ಲಿಕ್ಕೆ ಹೋದರೆ ಅಷ್ಟು ಸುಲಭ ಸರಿಯಲ್ಲ. ಸುಮ್ಮನೆ ದಂಡ ಹೀಗಂದ್ರೆ ತಾನಾಗೆ ಸರಿದು ಬಿಡ್ತದೆ. ಹೊಡಿಲಿಕ್ಕೆ ದಂಡ ಅಂತ ತಿಳ್ಕೊಳ್ಬಾರ್ದು. ಅವುಗಳನ್ನು ಪೆಟ್ಟುಗೊಳಿಸ್ಲಿಕ್ಕೆ ದಂಡ ಅಲ್ಲ, ನಿರ್ಹರಣಾರ್ಥಂ, ಅವುಗಳನ್ನು ಸರಿಸ್ಲಿಕ್ಕಷ್ಟೇ, ಅದರ ಹೆದರಿಕೆ ಇರಬೇಕಷ್ಟೆ. ಹಾಗೆ ದಂಡಹಸ್ತರಾಗಿದ್ದಾರೆ ಅವರೆಲ್ಲ. ಹಾಗಾಗಿ 8 ಯತಿಗಳ ಕೈಯಲ್ಲಿ ಯಮಧರ್ಮನ ಕೈಯಲ್ಲಿರುವ ದಂಡನೂ ಇದ್ದದ್ರಿಂದ ಇಲ್ಲಿ ನನಗೆ ಯಮನ ವೈಭವ ಕಾಣಿಸ್ತಾ ಇದೆ, ಇಂದ್ರನ ವೈಭವ ಕಾಣ್ತಾ ಇದೆ, ಅಗ್ನಿಯ ವೈಭವ ಕಾಣಿಸ್ತಾ ಇದೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಸ್ಫುರದಸಿ ಸಮ ಸನ್ಮಾರ್ಗ ಸಕ್ತಾ ಸಮಸ್ತಾ ಒಬ್ಬೊಬ್ಬ ಯತಿಗಳು ಕೂಡ. ನೈಋತ್ಯ ಅಂತ ಮತ್ತೊಂದು ದಿಕ್ಕು. ನಿವೃತ್ತಿ ಅದಕ್ಕೆ ದೇವತೆ. ಆ ನಿವೃತ್ತಿ ಅವನು ಕೈಯಲ್ಲಿಟ್ಕೊಂಡ ಆಯುಧ ಖಡ್ಗ. ಇಂದ್ರ ವಜ್ರ ಹಿಡಿದ್ರೆ, ಯಮ ದಂಡ ಹಿಡಿದ್ರೆ, ನಿವೃತ್ತಿ ಹಿಡ್ಕೊಂಡದ್ದ ಆಯುಧ ಯಾವುದು? ಖಡ್ಗ. ಇಲ್ಲಿರೋ ಯತಿಗಳ ಕೈಯಲ್ಲೂ ಕೂಡ ಖಡ್ಗದಷ್ಟು ತೀಕ್ಷ್ಣವಾದ, ಖಡ್ಗ ಇಲ್ಲ, ಖಡ್ಗದಷ್ಟು ತೀಕ್ಷ್ಣವಾದಂಥ ಒಂದು ಆಯುಧ ಇದೆ ಅಂತ. ಅದು ಯಾವುದು? ಸನ್ಮಾರ್ಗ ಅನ್ನುವಂಥ ಆಯುಧ ಇವರ ಕೈಯಲ್ಲಿದೆ ಅಂತ. ಸನ್ಮಾರ್ಗ ಅಂದರೆ ಏನು? ಶಾಸ್ತ್ರಗಳಲ್ಲಿ ಹೇಳಿದಂಥ ಉಪವಾಸಾದಿ ವ್ರತಗಳನ್ನು ಬಿಟ್ಟು ಬಿಡದೆ ಆಚರಣೆ ಮಾಡೋದೇ ಸನ್ಮಾರ್ಗ ಅಂತ. ಅದು ಕಠಿಣ, ಅದು ತೀಕ್ಷ್ಣ. ಉಪವಾಸ 1 ದಿವಸ 2 ದಿವಸದ್ದಿರಲ್ಲ, ಅದು ಬಹಳ ದಿವಸದ್ದಿರ್ತದೆ. ಇಷ್ಟಿಷ್ಟೇ ಸಮಯ ಆಹಾರ ಇಷ್ಟೇ ತಗೊಳ್ಬೇಕು, ಅದಕ್ಕಿಂತ ಹೆಚ್ಚು ತಗೊಳ್ಳೋ ಹಾಗಿಲ್ಲ, ದೇಹವನ್ನು ಕೃಶ ಮಾಡಿಕೊಂಡ್ರೂ ಪರವಾಗಿಲ್ಲ ಅಂತ ಬಹು ಕಠಿಣವಾದ ವ್ರತಗಳಿದ್ದಾವೆ, ತಪಸ್ಸು. ಅದೇ ಸನ್ಮಾರ್ಗ. ಅದು ಖಡ್ಗ ಎಷ್ಟು ತೀಕ್ಷ್ಣವೋ ಪ್ರಾಯ ಅದಕ್ಕಿಂತಲೂ ತೀಕ್ಷ್ಣವೇ ಆಗಿದೆ ಅಂತೆ. ಅಂಥ ಸನ್ಮಾರ್ಗ ಅನ್ನೋ ಖಡ್ಗ ಇವರ ಕೈಯಲ್ಲಿದ್ದರಿಂದ ನನಗೆ ನಿವೃತ್ತಿಯ ವೈಭವ ಇವರಲ್ಲಿ ಕಾಣಿಸ್ತಾ ಇದೆ ಅಂದ್ರಂತೆ ರಾಜರು. ಅದಾದ ಮೇಲೆ ಪಶ್ಚಿಮ ದಿಕ್ಕು. ವರುಣ ಅದಕ್ಕೆ ದೇವತೆ. ವರುಣನ ಆಯುಧ ಅಂತ ಪ್ರತ್ಯೇಕ ಹೇಳಲಿಲ್ಲ, ಅದು ಪಾಶ, ವರುಣಪಾಶ ಅಂತ ಕೇಳಿರಬೇಕು, ಪ್ರಸಿದ್ಧ ಇದು ಪುರಾಣಗಳಲ್ಲಿ. ಹಾಗಾದರೆ ಪಾಶ ಧರಿಸಿದ ವರುಣನ ವೈಭವ ಇಲ್ಲೆಲ್ಲಿ ಬಂತು ಅಂದರೆ 8 ಜನರ ಕೈಯಲ್ಲಿ ವರುಣಪಾಶದಂತೆ ಹೃದಯದೊಳಗೆ ಕೃಷ್ಣ ಭಕ್ತಿಯ ಪಾಶ ಇದೆ ಅಂದ್ರಂತೆ.
ಶ್ರೀಕೃಷ್ಣ ಸ್ನೇಹಪಾಶಃ. ಶ್ರೀಕೃಷ್ಣ ಸ್ನೇಹಪಾಶಃ, ಕೃಷ್ಣನ ಮೇಲೆ ಮಾಡುವ ಅತಿಶಯಿತ ಭಕ್ತಿ ಸ್ನೇಹ ಅದೇ ಪಾಶದ ರೂಪದಲ್ಲಿ ಇವರ ಕೈಯಲ್ಲಿದ್ದರಿಂದ ನನಗೆ ವರುಣನ ವೈಭವ ಇಲ್ಲಿ ಬಂತು ಅಂತ ತಿಳಿತೇನೆ. ಶ್ರಮಹರಗತಯ, ಶ್ರಮಹರಗತಯ, ಸಂಸಾರದಲ್ಲಿ ಬಹಳ ಖೇದ ಆಗ್ತದೆ. ಅಂಥಿಂಥ ಖೇದ ಅಲ್ಲ, ನಮಗೆ ಬಹಳ ಇದೆ ಸಂಸಾರದೊಳಗೆ, ಹೇಳ್ಕೊಳ್ಳಿಕ್ಕಾಗ್ತಾ ಇರಲ್ಲ ಅಷ್ಟೇ. ಸುಮ್ಮನೆ ನಗ್ತಿರ್ತೀವಿ ಎಲ್ಲರ ಮುಂದೆ, ಒಳಗೆ ಅವರವ್ರದ್ದೇ ಖೇದ ಅವರಿಗೇ ಗೊತ್ತಿರ್ತದೆ, ಅಷ್ಟು ಶ್ರಮ ಆಗ್ತಿರ್ತದೆ. ಆದರೆ ಒಂದು ಸಲ ಇಲ್ಲಿ ಬಂದು ನೋಡ್ರಿ, ಇಲ್ಲಿರುವ ಯತಿಗಳನ್ನು ದರ್ಶನ ಮಾಡಿರಿ. ನೀವು ಮಾಡದೇ ಇದ್ದರೆ ಅವರೇ ನೀವಿದ್ದಡೆಗೆ ಬರ್ತಾರೆ. ಯಾಕೆ ಬರ್ತಾರೆ ಅಂದರೆ ಅವರು ಬರೋ ಉದ್ದೇಶ ಬೇರೆದಕ್ಕಲ್ಲ, ನಿಮ್ಮ ಖೇದ ಪರಿಹಾರ ನಾವು ಮಾಡ್ತೇವೆ ಅಂತ ಅವ್ರ ಹತ್ರ ಬಂದು ಪರಿಹಾರ ಮಾಡಿಬಿಡ್ತಾರಂತ. ಗತಯ ಅಂದರೆ ಸಂಚಾರ ಮಾಡ್ತಾರೆ. ಯಾಕೆ ಸಂಚಾರ ಮಾಡ್ತಾರೆ? ಭಕ್ತರ ಸಂಸಾರ ಖೇದವನ್ನು ಪರಿಹರಿಸಲಿಕ್ಕೆ ಇವರು ಸಂಚಾರ ಮಾಡ್ತಾರಂತ. ತಮ್ಮ ಶ್ರಮ ಆಗ್ತದೋ ಬಿಡ್ತದೋ ಅಂತ ಲೆಕ್ಸಲ್ಲ. ಅಂಥ ಯತಿಗಳು ಉಡುಪಿಯಲ್ಲಿದ್ದಾರೆ, ಊರೂರಿಗೆ ಹೋಗ್ತಾರೆ, ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡ್ತಾರೆ. ಸಂಸಾರದ ವಿಷಯಗಳನ್ನು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡ್ರಿ ಅಂತ 4 ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ, ಮರೆಸ್ತಾರೆ. ಸಾಧನದ ದಾರಿಯಲ್ಲಿ ಬರ್ರಿ, ಕೃಷ್ಣ ನಿಮಗೆ ಒಳ್ಳೇದು ಮಾಡ್ತಾನೆ, ಕಷ್ಟ ಕಳೀತಾನೆ ಅಂತ ಉಪದೇಶ ಮಾಡ್ತಾರೆ. ಹಾಗಾಗಿ ಶ್ರಮಹರ ಗತಯ. ಇದು ವಾಯವ್ಯ ಅಂತ ದಿಕ್ಕು. ವಾಯು ಎಲ್ಲೆಡೆಯಲ್ಲಿ ತನ್ನ ಮಹಿಮೆ ತೋರ್ತಾನೆ, ಅಂದರೆ ಸಂಚರಣ ಮಾಡ್ತಾನೆ. ಎಷ್ಟೇ ಶ್ರಮ ಆದರೂ ತಂಪು ಗಾಳಿ ಬೀಸಿದ ಕೂಡಲೇ ಆನಂದ ಆಗ್ತದೆ. ಕೋಣವಾಯುವಿನ ಕೆಲಸ ಗಾಳಿ ಬೀಸೋದು, ಗಾಳಿ ಬೀಸಿ ಎಲ್ಲರ ಶ್ರಮವನ್ನು ಪರಿಹರಿಸೋದು. ಅವನ ವೈಭವ ಒಬ್ಬೊಬ್ಬ ಯತಿಗಳಲ್ಲಿ ನನಗೆ ಕಾಣಿಸ್ತಾ ಇದೆ ಅಂತ ರಾಜರು ಹೇಳಿದ್ದಾರೆ. ಯಾವ ಯತಿಗಳು ಸಂಚಾರ ಮಾಡದೇ ಇರೋ ಹಾಗಿಲ್ಲ ಅಂತಾಯಿತು. ಸಂಚಾರ ಮಾಡಲೇಬೇಕು, ಮಾಡ್ತಾನೂ ಇದ್ದಾರೆ. ಮಾಡಿ ಮಾಡಿ ಎಲ್ಲರ ಶ್ರಮವನ್ನು ಪರಿಹಾರ ಮಾಡ್ತಾರೆ. ಶಾಂತಿ ಭಾಜೋ ವಿರಕ್ತಾ, ಉತ್ತರ ದಿಕ್ಕು. ಚಂದ್ರ ಅದಕ್ಕೆ ದೇವತೆ. ಚಂದ್ರ ಬಹಳ ಶಾಂತ, ಅವನೊಳಗೆ ತಂಪೆರೆಯುವ ಗುಣ ಇದೆ. ಎಲ್ಲರಿಗೆ ತಂಪೆರಿತಾನೆ ಆಕಾಶದಲ್ಲಿ ಬಂದ ಕೂಡಲೇ. ಇಲ್ಲಿರುವಂಥ ಯತಿಗಳು ಕೂಡ ಶಾಂತಿ ಭಾಜ. ಶಾಂತಿ ಅಂದರೆ ಒಂದರ್ಥದಲ್ಲಿ ತಂಪೆರೆಯೋದು ಅಂತ, ತಾವೂ ಶಾಂತರಾಗಿರೋದು, ತಮ್ಮ ಬಳಿಗೆ ಬಂದವರನ್ನು ಶಾಂತ ಮಾಡೋದು. ಇನ್ನೊಂದರ್ಥದಲ್ಲಿ ಶಾಂತಿ ಅಂದರೆ ಶಮೋ ಮನ್ನಿಷ್ಠತಾ ಬುದ್ಧೇಹೇ, ಭಗವಂತನಲ್ಲಿ ನಿಶ್ಚಂಚಲವಾದ ಮನಸ್ಸು ಬುದ್ಧಿ ಯಾರ್ದಿರ್ತದೋ ಅವರು ಶಾಂತ. ಎರಡೂ ಅರ್ಥದಲ್ಲಿ ಶಾಂತಿ ಭಾಜ. ಒಬ್ಬೊಬ್ಬ ಯತಿಗಳು ಕೂಡ ಶಾಂತಿ ಭಾಜರಾಗಿದ್ದಾರೆ, ತಂಪೆರಿತಾರೆ, ಭಗವಂತನ ಬಗ್ಗೆ ಸ್ಥಿರ ಬುದ್ಧಿ ಉಳ್ಳವರಾಗಿದ್ದಾರೆ ಅಂತ ಅಭಿಪ್ರಾಯ. ಇದು ಚಂದ್ರನ ವೈಭವ. ವಿರಕ್ತಾಹ, ಅದಾದಮೇಲಿರೋ ದಿಕ್ಕು ಯಾವುದು? ಉತ್ತರ ದಿಕ್ಕಿನ ಪಕ್ಕದಲ್ಲಿರೋ ದಿಕ್ಕು ಈಶ್ವರನ ದಿಕ್ಕು. ಆ ದಿಕ್ಕಿನೊಳಗೆ ಶಿವನೇ ಅಭಿಮಾನಿ, ವೈರಾಗ್ಯದ ಅಗ್ರೇಸರ, ವಿರಕ್ತ ಶಿಖಾಮಣಿ ಅಂತ ಅವನನ್ನು ಕರೀತಾರೆ. ಅವನಲ್ಲಿರುವಂತಹ ವೈರಾಗ್ಯ ಸಂಪತ್ತನ್ನು ಒಬ್ಬೊಬ್ಬ ಯತಿಗಳಲ್ಲಿ ಇಲ್ಲಿಯೂ ನೋಡ್ಬೋದು ನೀವು. ಆದ್ದರಿಂದ ಇವರಲ್ಲಿ ವೈರಾಗ್ಯವೂ ಇದೆ, ವಿರಕ್ತರಿದ್ದಾರೆ. ದೇವಲೋಕಕ್ಕೆ ಹೋದರೂ ಕೂಡ ಒಬ್ಬೊಬ್ಬರಲ್ಲಿ ಒಂದೊಂದು ವೈಭವ ಕಂಡ್ರೆ, ಉಡುಪಿಗೆ ಬಂದರೆ ಮಾತ್ರ 8 ಜನರಲ್ಲಿ ಒಬ್ಬೊಬ್ಬರಲ್ಲಿ 8 ವೈಭವವನ್ನು ನೋಡ್ಬೋದು. ಅದಕ್ಕೆ ಉಡುಪಿ ಶ್ರೇಷ್ಠ, ಮಧ್ವದಾಸ ಜಯಂತಿ ಅಂತ ವರ್ಣನೆ ಮಾಡಿಬಿಟ್ಟು. ತ್ರಿಲೋಕಾಧಿಪ ನಿಭ ವಿಭವಾಹ, ತ್ರಿಲೋಕಾಧಿಪ ನಿಭ, 3 ಲೋಕದ ಅಧಿಪತಿಯಾದಂಥ ದೇವೇಂದ್ರ ಅಥವಾ ದಿಕ್ಕುಗಳಿಗೆ ಅಧಿಪತಿಗಳಾದ ಈ ದೇವತೆಗಳು, ಅವರ ವೈಭವ ಒಬ್ಬೊಬ್ಬ ಯತಿಗಳಲ್ಲಿ ನೋಡಬಹುದು. ಅಂದರೆ ಅದು ಉಡುಪಿಗೆ ಮಾತ್ರ ಬಂದರೆ ಸಿಗ್ತದೆ. ಹಾಗಾಗಿ ಉಡುಪಿಗೆ ಬನ್ನಿ, ಮಧ್ವದಾಸ ಜಯಂತಿ, ಮಧ್ವದಾಸರ ದರ್ಶನ ಮಾಡಿರಿ. ಅವರು ಎಷ್ಟು ಶ್ರೇಷ್ಠರಿದ್ದಾರೆ, ಅವರಲ್ಲಿರುವಂಥ ಗುಣಗಳನ್ನು, ಅವರಿಂದ ನಿಮ್ಮ ನಿಮ್ಮ ದುಃಖಗಳ ಪರಿಹಾರವನ್ನು, ನಿಮ್ಮ ಸಂಸಾರದಲ್ಲಿ ಆಗು ಹೋಗುಗಳನ್ನು, ಎಲ್ಲ ರೀತಿ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ರಿ ಅಂತ ಉಡುಪಿಗೆ ಕೈ ಬೀಸಿ ಕರೀತಾ ಇದ್ದಾರೆ ರಾಜರು.
ಇದು ಉಡುಪಿ ವರ್ಣನೆ. ಇದಕ್ಕಿಂತ ಹೆಚ್ಚು ಪ್ರತ್ಯೇಕ ನಾನೇನು ಹೇಳಬೇಕು? ಯೋಗೀಂದ್ರಾ ಚಿತ್ರಲೋಕಾಧಿಪನಿಪ ವಿಭವಾ ಮಧ್ವದಾಸಾ ಜಯಂತಿ. ಚಿತ್ರಲೋಕಾಧಿಪ ನಿಭ ವಿಭವಾಹ ಅಂತ ವರ್ಣನೆ ಮಾಡಿ. ತ್ರಿಲೋಕ ಅಲ್ಲ, ಚಿತ್ರಲೋಕಾಧಿಪ ನಿಭ ವಿಭವಾಹ. ಇಂಥ ಯೋಗಿ ಶ್ರೇಷ್ಠರು ಮಧ್ವಾಚಾರ್ಯರ ದಾಸರಾಗಿ ಮಧ್ವ ಸಿದ್ಧಾಂತದ ಪರಂಪರೆಯನ್ನು ಉಳಿಸಿ ಬೆಳೆಸುವಂಥ ಯತಿಗಳು ಇಲ್ಲಿದ್ದಾರೆ, ಶ್ರೇಷ್ಠರಾಗಿದ್ದಾರೆ. ಅವರನ್ನು ಸ್ಮರಣೆ ಮಾಡಬೇಕು, ಅವರ ದರ್ಶನ ಮಾಡಿಕೊಂಡೇ ಹೋಗಬೇಕು ಉಡುಪಿಗೆ ಬಂದಾಗ ಅಂತ. 9ನೇ ಶ್ಲೋಕದಲ್ಲಿ ಪರಿವಾರದವರನ್ನೆಲ್ಲ ಅನುಮತಿ ಪಡೆದು ಅವರ ದರ್ಶನ ಮಾಡಿ ಒಳಗೆ ಬಂದಾಯಿತು, ಉಡುಪಿ ಕ್ಷೇತ್ರದ ಒಳಗೆ ಬಂದಾಯಿತು. ಇನ್ನು ದೇವರ ದರ್ಶನ ಮಾಡಬೇಕಲ್ಲ. ದೇವರ ದರ್ಶನ ಮಾಡಬೇಕಾದ್ರೆ ಕೃಷ್ಣ ಮರಿದೇ ನೋಡಿ ಬರಬೇಕು. ಕೃಷ್ಣನ ದರ್ಶನ ಮಾಡಬೇಕು ಅಂದರೆ ಕೃಷ್ಣ ಹೇಗಿದ್ದಾನೆ, ಎಲ್ಲಿಂದ ಬಂದವನು, ಪೌರಾಣಿಕವಾದ ಹಿನ್ನೆಲೆ, ಇತಿಹಾಸದ ವಿಷಯಗಳನ್ನು ಸ್ಮರಣೆಗೆ ತಂದುಕೊಂಡು ನೋಡಬೇಕು. ಕೃಷ್ಣ ಅಂದಾಗ ಸಾಮಾನ್ಯ ನೆನಪಿಗೆ ಬರೋದು ದ್ವಾರಕಾಪಟ್ಟಣ, ಮಥುರಾಪಟ್ಟಣ, ವೃಂದಾವನ, ಅವತಾರ ಮಾಡಿ ಓಡಾಡಿ ಅಲ್ಲೇ ವಾಸ ಮಾಡಿದ್ದು ಅಂತ. ರಾಜರಂತಾರೆ ಅವು ಎಲ್ಲದಕ್ಕಿಂತ ನನ್ನ ಪಟ್ಟಣ ಅಂತಂದ್ರು ಅವರು, ಉಡುಪಿ ಪಟ್ಟಣ. ಯಾಕೆ ಹಾಗಂತೀರಿ? ಯಾಕೆ ಅಂದರೆ ದ್ವಾರಕೆ ಎಷ್ಟು ಶ್ರೀಮಂತ ಊರು, ಭಾರಿ ಶ್ರೀಮಂತ ಊರು. ಉಡುಪಿನ ಅಂಥ ಶ್ರೀಮಂತ ಊರಲ್ಲ, ಅಷ್ಟು ವ್ಯಾಪಾರ ವಹಿವಾಟು ನಡೆಯೋ ಊರೇನಲ್ಲ. ಆದರೆ ಅಲ್ಲೂ ಸಮುದ್ರ ಇದೆ, ಇಲ್ಲೂ ಸಮುದ್ರ ಇದೆ. ಅಷ್ಟು ಶ್ರೀಮಂತಿಕೆ ಎಲ್ಲಿದ ಬಂತು ಅಂತ ಕೇಳ್ತೇವೆ ಪುರಾಣಗಳಲ್ಲಿ. ದ್ವಾರಕೆಗೆ ಶ್ರೀಮಂತಿಕೆ ತಂದದ್ದು ಎಲ್ಲಿದ? ಸ್ವರ್ಗದಿದ್ದ. ವಿಶ್ವಕರ್ಮನೇ ಬಂದು ಕೆಳಗಡೆಯಲ್ಲಿ ನಿರ್ಮಾಣ ಮಾಡಿ ಸ್ವರ್ಗದ ಸಂಪತ್ತನ್ನೆಲ್ಲ ತಂದು ದ್ವಾರಕೆಯಲ್ಲಿ ಇಟ್ಟನಂತೆ ಕೃಷ್ಣ, ನನ್ನ ಭಕ್ತರಿಗೆ ಶ್ರೀಮಂತರಾಗಲಿ ಅಂತ. ಆ ಸಂಪತ್ತೆಲ್ಲ ಅಲ್ಲಿದ್ದರೂ ಕೃಷ್ಣ ಅದನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ ಅಂದರೆ ಉಡುಪಿ ಶ್ರೇಷ್ಠ ಅಲ್ಲವೇ ಅಂತಂದ್ರೆ ಸಿಂಪಲ್ಲಾಗಿ ವಿಚಾರ ಮಾಡಿ. ಸಿಟಿ ಬಿಟ್ಟು ಯಾಕೆ ಹೋಗ್ತಾರೆ ಹಳ್ಳಿಗೆ ಯಾರಾದರೂ? ಎಲ್ಲ ಸಿಟಿಗೆ ಬಂದು ಸೆಟ್ಲಾಗಿದ್ದೇವೆ ನಾವು ಈಗಾಗಲೇ. ಈಗ ಮತ್ತೆ ಹಳ್ಳಿಗೆ ಹೋಗ್ರಿ ಅಂದ್ರೆ ಹೋಗ್ತೇವಾ? ಅಯ್ಯೋ ಅಲ್ಲಿ ಆಸ್ಪತ್ರೆಗಳಿರಲ್ಲ, ಫೆಸಿಲಿಟಿಗಳು ಕಡಿಮೆ, ಇಲ್ಲೆಲ್ಲ ಫೆಸಿಲಿಟಿಗಳಿವೆ, ಯಾರೂ ಇಷ್ಟಪಡಲ್ಲ ಹೋಗಲಿಕ್ಕೆ. ಮೇಲಾಗಿ ನಮ್ಮ ಮನೆ ಇಲ್ಲೇ ಕಟ್ಬಿಟ್ಟಿದ್ದೇವೆ, ನಮಗಿಲ್ಲೇನು ಕಡಿಮೆ ಆಗಿದೆ ಅಂತ ಮತ್ತೆ ನಾವೆಲ್ಲ ವಿಲೇಜಿಗೆ ಹೋಗೋಣ. ಎಷ್ಟು ಜನ ಹೀಗೆ ಅನ್ನಲ್ಲ ಹೇಳಿ? 100ಕ್ಕೆ 90% ಅನ್ನೋರು ಹೀಗೇನೆ. ನಾವೇ ನಮ್ಮ ಮನೆ ಇಲ್ಲಿ ಕಟ್ಟಿಸ್ಕೊಂಡು ಅಲ್ಲಿ ಹೋಗಿ ಬಾಡಿಗೆ ಮನೆಯಲ್ಲಿ ಇರಲಿಕ್ಕಾಗ್ತದಾ? ಯಾಕೆ ಬೇಕು ಅಂತ ಅನ್ನೋರು. ರಾಜರಂತಾರೆ ತಾನೇ ಕಟ್ಟಿಸಿದ, ತಾನೇ ಸಂಪತ್ತನ್ನು ವಿಶ್ವಕರ್ಮನ ಮೂಲಕವಾಗಿ ದೇವತೆಗಳ ಮೂಲಕವಾಗಿ ತರಿಸಿದ, ಶ್ರೀಮಂತ ಪಟ್ಟಣ ಅಂತ ಮಾಡಿದ, ಅದನ್ನೆಲ್ಲ ಬಿಟ್ಟು ಉಡುಪಿಗೆ ಬಂದು ಕೂತ ಅಂದರೆ ಉಡುಪಿ ಶ್ರೇಷ್ಠನೋ ದ್ವಾರಕೆ ಶ್ರೇಷ್ಠನೋ ಅಂತ ಕೇಳಿಬಿಟ್ರು ಅವರು. ಎಂಥ ಚಮತ್ಕಾರ! ಶ್ಲೋಕ ನೋಡಿ. ದ್ವಾರಾವತೀಂ ಸಕಲ ಭಾಗ್ಯವತೀಂ ವಿಹಾಯ ಉಪೇಕ್ಷ್ಯ. ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ್ಯ. ನೋಡಿ, ಆ ಮಾತಿನಲ್ಲೇ ನಿಮಗೆ ಅರ್ಥ ಅನುಸಂಧಾನ ಆಗ್ತದೆ. ಏನು ಸಿಗ್ತಿರಲಿಲ್ಲ, ಏನು ಕೊರತೆ ಇತ್ತರಪ್ಪ ದ್ವಾರಕಾಪಟ್ಟಣದಲ್ಲಿ ಕೃಷ್ಣನಿಗೆ? ಆಳು ಕಾಳುಗಳಿರಲಿಲ್ವೇ? ಕೈಗೊಬ್ಬರು ಕಾಲಿಗೊಬ್ಬರು. ಸಂಪತ್ತಿರಲಿಲ್ವೇ? ಮನೆ ಇರಲಿಲ್ಲವೇ? ಮನೆ ಇದೆ. ರಥ ಇರಲಿಲ್ವೇ? ರಥ ಇದೆ. ಆದರೂ ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ, ಅದನ್ನು ಉಪೇಕ್ಷೆ ಮಾಡಿದ್ನಂತ. ಬೇಡ, ಬೇಕಾದಂಥ ಸೇವೆ ಮಾಡಿಕೊಂಡಿರಲಿಕ್ಕೆ ಅಂತ ಪ್ರಾಣನೇ ಕೊಡ್ತೇವೆ ಅಂತ ಇದ್ದಂತಹ ಗೋಕುಲ ವೃಂದಾವನ, ಅಲ್ಲಿ ಬೇಕಾದಂಗಿದ್ರು ಗೋಪಿಕಾ ಸ್ತ್ರೀಯರು. ಪ್ರಾಣ ಕೊಡ್ತೇನೆ ಅಂತಿದ್ರು, ಪ್ರಾಣ ಕೊಡಲಿಕ್ಕೆ ನಿಂತಿದ್ರಂತೆ. ಬರಲಿಲ್ಲ ಅಂದರೆ ಕೃಷ್ಣ ಪ್ರಾಣನೇ ಕೊಡ್ತೇವೆ ಅಂತ ಕೇಳಿದೇವೋ ಇಲ್ಲೋ, ಇಲ್ಲೇ ಪ್ರಾಣ ಬಿಟ್ಬಿಡ್ತೇವೆ ನೋಡು ಅಂತ. ಕೊನೆ ಕೃಷ್ಣ ಬಂದ ಅಂತ ಪಾಪ ಅವರೆಲ್ಲ ಬದುಕಿದ್ರು. ಎಂಥೆಂಥ ಸುಂದರ ಸ್ತ್ರೀಯರು, ಸಾಮಾನ್ಯರಲ್ಲ. ಅವ್ರ ಕೈಯಿಂದ ಪೂಜೆ ಮಾಡಿಸ್ಕೊಳ್ತಾ ಇದ್ದ. ಗೋಪಾಲ ಬಾಲ ಲಲನಾ ಕರಪೂಜನಂಚ. ಗೋಪಾಲ ಬಾಲ ಲಲನಾಕರ ಪೂಜನಂಚ. ಲಲನ ಅಂದರೆ ಗೋಪಿಕಾ ಸ್ತ್ರೀಯರು, ಅವರೆಲ್ಲ ಸೇವೆ ಮಾಡ್ತೇವೆ ಅಂತ. ಅದೂ ಬೇಡ ಅಂತ, ಅದೂ ಬೇಡ.
ಸಾಮಾನ್ಯವಾಗಿ ಪುರುಷರು ಒಳ್ಳೊಳ್ಳೆ ಚಂದ ಸ್ತ್ರೀಯರು ಈ ರೀತಿ ಎಲ್ಲ ಮುಖದಿಂದ ಅಲಂಕಾರ ಮಾಡಿಕೊಂಡು ತಮ್ಮ ಸೇವೆ ಮಾಡಿಕೊಂಡು ತಮ್ಮನ್ನೇ ಹೊಗಳ್ಕೊಂಡಿರ್ತಾರೆ ಅಂದರೆ ಅವರೇ ಬಿಟ್ಟು ಹೋಗಲ್ಲ. ಅವರು ಇಷ್ಟು ಜನ ಹೆಂಗೇಳಿಯರಿದ್ದಾರೆ, ಇದನ್ನು ಯಾಕೆ ಬಿಟ್ಟು ಹೋಗಲಿ ಅಂತ ಇರ್ತಾರೆ. ದೇವರು ಅದನ್ನೂ ಬಿಟ್ಬಿಟ್ಟ. ಇನ್ನೂ ಒಂದು ವಿಶೇಷ, ಹೆಂಡತಿ ಮನೆ ಬಿಟ್ಟು ಬಂದದ್ದು ಯಾರಾದರೂ ಪುರುಷರು ನೋಡಿದ್ದೀರಾ? ಸುಖದ ಸುಪ್ಪತ್ತಿಗೆ ಅದು. ಹೆಂಡತಿ ಮನೆ. ಲಕ್ಷ್ಮೀದೇವಿ ಹುಟ್ಟಿದ್ದು ಎಲ್ಲಿದ? ಸಮುದ್ರದಿಂದ. ಹಾಗಾದರೆ ಸಮುದ್ರ, ಪಶ್ಚಿಮ ಸಮುದ್ರ ಇದೆಯಲ್ಲ, ಅದು ವಾರ್ಧಿ, ಅದು ತನ್ನ ಪತ್ನಿಯ ಮನೆ. ಅವಳಿಗೆ ಏನು ಅನ್ಕೊಳ್ತಾಳೋ ಅಂತ ಯೋಚನೆನಾದರೂ ಮಾಡಬೇಕೋ ಬೇಡ ಕೃಷ್ಣ? ಎಲ್ಲಿ ಏನಂದು ಬಿಡ್ತಾಳೋ ಏನೋ ಅಂತ ಅದನ್ನೂ ಯೋಚಿಸಲಿಲ್ಲ. ತನ್ನ ಮನೆಯವಳ ಮನೆ ಅಂತ ಅನಿಸಿದ ಸಮುದ್ರವನ್ನು ತಾನು ಯಾವಾಗಲೂ ಸೇವೆ ಮಾಡ್ತೇವೆ ಅಂತ ಬಂದು ಅಹಮಹಮಿಕೆಯ ನಿಂತ ಗೋಪಿಕಾ ಸ್ತ್ರೀಯರ ಪೂಜೆಯನ್ನು, ಸಕಲ ಸಂಪತ್ತಿನಿಂದ ಕೂಡಿದಂಥ ತಾನೇ ನಿರ್ಮಾಣ ಮಾಡಿದ ದ್ವಾರಕಾ ಪಟ್ಟಣವನ್ನು ಎಲ್ಲ ಬಿಟ್ಟು ನಮ್ಮೂರಿಗೆ ಬಂದು ನೆಲೆಸಿದಾನೆ ಅಂದ್ರೇ ಎಲ್ಲರೂ ಅರ್ಥ ಮಾಡ್ಕೊಳ್ರಿ, ಅವೆಲ್ಲದಕ್ಕಿಂತ ನನ್ನೂರು ಶ್ರೇಷ್ಠ ಅಂತ ನಾನು ಇದಕ್ಕೆ ಹೇಳ್ತೇನೆ ಅಂತ ಯುಕ್ತಿಯನ್ನು ಹೇಳ್ತಾರೆ. ನೋಡಿ, ಹೇಳಿರುವ ಮಾತು, ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ್ಯ ಗೋಪಾಲ ಬಾಲಲಲನಾ ಕರಪೂಜನಂಚ ವಾರ್ಧಿಂ ವಧೂಗೃಹಂ ಅತೀತ್ಯ. ವಾರ್ಧಿಂ ವಧೂಗೃಹಂ, ವಧು ಅಂದರೆ ಹೆಂಡತಿ, ಅವಳ ಗೃಹ ಮನೆ ವಾರ್ಧಿ ಸಮುದ್ರ, ಅದನ್ನೂ ಬಿಟ್ಟ. ಸಮುದ್ರ ಬಿಟ್ಟ, ತನ್ನ ಹೆಂಡತಿಯ ಮನೆ ಬಿಟ್ಟ, ಗೋಪಾಲ ಬಾಲಲಲನ ಗೋಪಿಕಾ ಸ್ತ್ರೀಯರು ಪೂಜೆ ಮಾಡ್ತಾ ಇದ್ದ ಪೂಜೆಯನ್ನು ಬಿಟ್ಟ, ಸಕಲ ಸೌಭಾಗ್ಯದಿಂದ ಕೂಡಿದ ದ್ವಾರಕಾಪಟ್ಟಣ ಬಿಟ್ಟ, ನಮ್ಮೂರಿಗೆ ಬಂದು ನೆಲೆಸಿದ. ನಮ್ಮೂರಿಗೆ ಬಂದು ನೆಲೆಸಿದ್ರಿಂದ ಅವನಿಗೆ ಈ ಊರಿನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನೀವು ತಿಳ್ಕೊಳ್ರಿ. ಅದಕ್ಕೆ ಯಾತ್ರೆ ಮಾಡೋದಾದರೆ ನಮ್ಮೂರಿಗೆ ಯಾತ್ರೆ ಮಾಡ್ರಿ ಅಂತ ಎಂಥ ಅದ್ಭುತವಾದ ತಿಳುವಳಿಕೆಯನ್ನು ಕೊಡ್ತಾರೆ. ನಿಮಗೆ ಕೃಷ್ಣ ಬೇಕಾ? ನಿಮ್ಮ ಮನೆ ಬಿಟ್ಟು ಬರ್ರಿ. ನಿಮಗೆ ಕೃಷ್ಣ ಬೇಕಾ? ಸೌಭಾಗ್ಯ ಬಿಟ್ಟು ಬರ್ರಿ, ಸಂಪತ್ತನ್ನು ಬಿಟ್ಟು ಬರ್ಬಿಡ್ರಿ. ನಿಮಗೆ ಕೃಷ್ಣ ಬೇಕಾ? ನಿಮ್ಮ ಮನ ಮರ್ಯಾದೆ ಪೂಜೆ ಏನೆಲ್ಲ ನೀವು ಸನ್ಮಾನ ಪಡಿಸ್ತಿರ್ತೀರ ಅದನ್ನೆಲ್ಲ ಬಿಟ್ಟು ಬರ್ರಿ. ಯಾಕಂದರೆ ಕೃಷ್ಣ ನಮ್ಮೂರಿಗೆ ಹೀಗೆ ಬಂದಿದ ನೆಲೆಸಲಿಕ್ಕೆ, ನೀವೆಲ್ಲ ಇದನ್ನು ಬಿಟ್ಟು ಅವನ ಬಳಿಗೆ ಬರ್ರಿ, ಅಂದರೆ ನಿಮಗೂ ಅವನು ಒಲಿತಾನೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಅದು ಧ್ವನಿ. ಸಕಲ ಸೌಭಾಗ್ಯಮಯವಾದ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದ ಅಂತ ಹೇಳುವಾಗ, ಉಡುಪಿಯ ಕೃಷ್ಣನನ್ನು ನೋಡಲಿಕ್ಕೆ ನಾವು ಕೂಡ ಸೌಭಾಗ್ಯ ಸಂಪತ್ತಿನ ಕಡೆ ಹೆಚ್ಚು ಗಮನ ಹರಿಸದೆ ಮೊದಲು ಕೃಷ್ಣನ ದರ್ಶನ ಮಾಡಲಿಕ್ಕೆ ಹೋಗಬೇಕು ಅಂತ ಅದರ ಧ್ವನಿ. ಗೋಪಿಕಾ ಸ್ತ್ರೀಯರ ಪೂಜೆಯನ್ನು, ಗೌರವವನ್ನು, ಸನ್ಮಾನವನ್ನು ಬಿಟ್ಟು ಉಡುಪಿಗೆ ಬಂದ ಅಂತ ಹೇಳುವಾಗ ನಿಮ್ಮ ಪದವಿ, ಸನ್ಮಾನ, ಮಾನ ಅದನ್ನೆಲ್ಲ ಒಂದು ಕಡೆ ಬದಿಗಿಟ್ಟು ನನ್ನ ದರ್ಶನ ಮಾಡಲಿಕ್ಕೆ ಬರ್ರಿ ಅಂತ ಧ್ವನಿ. ತನ್ನ ಹೆಂಡತಿಯ ಮನೆ ಸಮುದ್ರವನ್ನೂ ಬಿಟ್ಟ ಅಂತ ಹೇಳುವಾಗ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಎಲ್ಲವನ್ನೂ ಬಿಟ್ಟು ಬರಲಿ ಅಂತ ಭಾಗವತ ಧರ್ಮ ಹೇಳ್ತದಲ್ಲ, ಅದನ್ನು ಸೂಚಿಸಿ ಹೀಗೆ ನನ್ನ ಕೃಷ್ಣನ ದರ್ಶನ ಮಾಡಲಿಕ್ಕೆ ಬರ್ರಿ, ಕೃಷ್ಣ ನಿಮಗೆ ಒಲಿತಾನೆ ಅಂತ ಅದ್ಭುತವಾದ ಸಂದೇಶವನ್ನು ಈ ಶ್ಲೋಕದಲ್ಲಿ ಕೊಡ್ತಾರೆ ವಾದರಾಜ. ಬಹಳ ಅರ್ಥಗರ್ಭಿತವಾದ ಸಂದೇಶ. ಲೌಕಿಕನೂ ಆಗಿರಬೇಕು, ಭಾಗವತ ಧರ್ಮದ ದೃಷ್ಟಿನೂ ಇರಬೇಕು. ಉಡುಪಿ ಯಾಕೆ ಶ್ರೇಷ್ಠ ಆಯಿತು ಅಂತನ್ಲಿಕ್ಕೆ ಯುಕ್ತಿಗಳೂ ಇರಬೇಕು. ಅದು ಏನು ಯುಕ್ತಿ, ಅಸಂಭಾವಿತ ಯುಕ್ತಿಗಳಲ್ಲ. ಇದನ್ನು ಒಪ್ಪಲಿಕ್ಕಾಗಲ್ಲ ಅಂತ ಅನ್ನಿಸ್ತದ? ಇದನ್ನು ಒಪ್ಪಲಿಕ್ಕಾಗಲ್ಲ ಅಂತ ಅನಿಸಲ್ಲ. ಸಂಭಾವಿತವಾದ ಯುಕ್ತಿಗಳೇ ಇರಬೇಕು. ಹೌದಪ್ಪ, ಇದನ್ನು ಒಪ್ಪಬಹುದು ನಾವು ಅಂತ ಕಥೆನೂ ನೆನಪು ಬಂದಿರಬೇಕು. ಭಗವತ್ಪಾದರು ಎಲ್ಲ ಸಜ್ಜನರು ಸಾಧನೆ ಮಾಡಿಕೊಳ್ಳಿಕ್ಕೆ ಹೊರಟ್ರೆ ಕಲಿಯುಗದೊಳಗೆ ವಿಘ್ನಗಳು ಬಹಳ, ಏನೇನೋ ಉಪದ್ರವಗಳು. ಅವರ ವಿಘ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ಅಂತ ಯೋಚಿಸಿ ದೇವರನ್ನು ಪ್ರಾರ್ಥನೆ ಮಾಡಿದಾಗ ವಡಭಾಂಡೇಶ್ವರದ ಹತ್ತಿರ ಗೋಪೀಚಂದನದ ಗಡ್ಡೆಯ ಮೂಲಕವಾಗಿ ದ್ವಾರಕೆಯಿಂದಲೇ ಬಂದ ಕೃಷ್ಣ ಅವನನ್ನು ತಂದು ಪ್ರತಿಷ್ಠೆ ಮಾಡಿದರು ಅಂತ ಕಥೆ. ಈ ಎಲ್ಲ ಕಥೆಯನ್ನು ಸಂಗ್ರಹಿಸಿ ರಾಜರು ಚಮತ್ಕಾರ ಮಾಡಿ ಆ ಮಹಾತ್ಮ್ಯವನ್ನು ದ್ವಾರಕೆ ಬಿಟ್ಟು ಬಂದ ಅಂತನ್ನೋದ್ರಲ್ಲಿ ಒಂದು ಸ್ವಾರಸ್ಯ ಇರಬೇಕು. ದ್ವಾರಕೆ ಬಿಟ್ಟು ಬಂದ ಅನ್ನೋದರಲ್ಲಿ ಒಂದು ಮಹಿಮೆ ತೋರಿಸಿದ್ದಾನೆ ಕೃಷ್ಣ ಅಂತ ಮಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿದ ನೆನಪೂ ಬರಬೇಕು. ದ್ವಾರಕೆಯಿಂದ ಬಿಟ್ಟು ಬಂದಿದ್ದಾನೆ ನೋಡ್ರಿ,
ನಾವು ನಮ್ಮನೆ ಬಿಟ್ಟೆ ಅವ್ನು ನೋಡ್ಲಿಕ್ಕೆ ಹೋಗಲ್ಲ ಅಂದರೆ ಹೆಂಗೆ ಅಂತ ನಮ್ಮನ್ನು ಕೃಷ್ಣನ ಕಡೆ ಬರಮಾಡ್ಕೊಳ್ಳೋ ಹಾಗೆ ರಾಜರು ವರ್ಣನೆ ಮಾಡ್ತಾರೆ. ಎಂಥ ಚಮತ್ಕಾರ! ಇದು 9ನೇ ಶ್ಲೋಕದಿಂದ ತಿಳಿಬೇಕಾದ ಅಂಶ. ಯತ್ರಾಸ್ತಿ ತದ್ರಜತಪೀಠಪುರಂ ಗರೀಯಃ. ರಜತಪೀಠಪುರ ಎಲ್ಲ ಕ್ಷೇತ್ರಗಳಿಗಿಂತ ಶ್ರೇಷ್ಠ ಆದದ್ದಕ್ಕೆ ಇದೇ ಕಾರಣ. ಉಡುಪಿ ಅತ್ಯಂತ ಶ್ರೇಷ್ಠ. ಇದು ಕಾವ್ಯಲಿಂಗ ಅಲಂಕಾರ. 10ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ವರ್ಣನೆ ಮಾಡುವಾಗ ಭಾರತ ಭೂಮಿಯಲ್ಲಿರುವ ಏನೆಲ್ಲ ಕ್ಷೇತ್ರಗಳನ್ನು ಈಗಾಗಲೇ ನೋಡಿದ್ದೀರಲ್ಲ ಅವೆಲ್ಲ ಒಂದು ತೂಕ. ಶ್ರೀಕೃಷ್ಣನ ಸನ್ನಿಧಿ ಇರುವ ನನ್ನ ಉಡುಪಿ ಇದೆಯಲ್ಲ ಅದು ಒಂದು ತೂಕ ಅಂತಾರೆ ಅವರು. ಇದಕ್ಕೆ ಯಾವುದನ್ನು ಹೋಲಿಸಲಿಕ್ಕೆ ಇಲ್ಲ ನೀವು ನೋಡಿ. ಇದು ಮಧ್ವ ಪರಂಪರೆಯಲ್ಲಿ ಬಂದವರಿಗೆ ಯಾವತ್ತಿದ್ರೂ ಈ ಎಚ್ಚರ ಇರಬೇಕು ಮನಸ್ಸಿನೊಳಗೆ. ಆ ಧರ್ಮದವರು ದೇಶ ವಿದೇಶಗಳಲ್ಲಿ ಅವ್ರದ್ದೇ ಆದಂಥ ಒಂದೊಂದು ಕ್ಷೇತ್ರ ಅಂತ ಮಾಡ್ಕೊಂಡಿದ್ದಾರೆ. ಇವತ್ತು ಕೇಳಿರ್ಬೇಕು, ಅದರ ಹೆಸರುಗಳೆಲ್ಲ ನಾನು ಹೇಳಲ್ಲ. ವರ್ಷದಲ್ಲಿ ಒಂದು ಸಲ ಹೋಗಿ ಬರ್ತಾರೆ. ಸರ್ಕಾರವೂ ದುಡ್ಡು ಕೊಡ್ತದೆ ಅದಕ್ಕೆ. ಮತ್ತೆ ನಮಗೇನು ಉಡುಪಿಗೆ ಹೋಗ್ಲಿಕ್ಕೆ ಸರ್ಕಾರ ದುಡ್ಡು ಕೊಡಲ್ಲ. ಮತ್ತೆ ಅಂತೂ ಅವರವ್ರದ್ದೇ ಒಂದೊಂದು ಊರು ದೇಶನೇ ಇಟ್ಟುಕೊಂಡಿದ್ದಾರೆ. ಹಾಗೆ ವಾದರಾಜರು ಎಚ್ಚರ ಕೊಡ್ತಾರೆ. ಯಾರೆಲ್ಲ ಭಗವತ್ಪಾದರ ಪರಂಪರೆಯಲ್ಲಿ ಬಂದಿದ್ದಾರೆ ಅವರು ಆ ಧರ್ಮದವರು ಅವರವ್ರದ್ದೇ ಆದಂಥ ಒಂದು ದೇಶಕ್ಕೆ ಒಂದೊಂದು ವರ್ಷಕ್ಕೆ ಒಂದೊಂದು ಬಾರಿ ಹೇಗೆ ಹೋಗಿ ಅದಕ್ಕಿಂತ ಸದೃಶ ಮತ್ತೊಂದು ಊರೇ ಇಲ್ಲ ಅಂತ ಹೇಗೆ ಮಾಡ್ತಾರೋ ನಮ್ಮ ಉಡುಪಿ ಹಾಗೆ ಅಂತ ಮಾಧ್ವರೆಲ್ಲರೂ ತಿಳಿಲಿ ಅಂತಂತಾರೆ. ಆ ರೀತಿ ಅವರು ಅದನ್ನು ಸ್ಪಷ್ಟಪಡಿಸ್ತಾರೆ. ಎಲ್ಲ ಕ್ಷೇತ್ರಗಳಿರ್ಬೋದು, ಆದರೆ ಭಗವತ್ಪಾದರ ಪರಂಪರೆಯಲ್ಲಿ ಬಂದ ಭಗವದ್ಭಕ್ತರು ಈ ಕ್ಷೇತ್ರಕ್ಕೆ ಇನ್ನೊಂದು ಕ್ಷೇತ್ರವನ್ನು ಸರಿಸಮಾನವಾಗಿ ನೋಡಲಿಕ್ಕಿಲ್ಲ. ಈ ಎಚ್ಚರ ನಿಮಗೆಲ್ಲ ಇರಲಿ ಅಂತಂದ್ರು ಅವರು. ಕಾರಣ ಕೊಡ್ತಾರೆ. ಯಾಕೆ? ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಇದ್ದದ್ದಕ್ಕೆ ಮಹತ್ವ ಬಂದರೆ ಎಲ್ಲ ಕ್ಷೇತ್ರಗಳಲ್ಲಿರೋದು ಒಂದೇ ಕ್ಷೇತ್ರದಲ್ಲಿದೆ, ಆದ್ದರಿಂದ ಇದಕ್ಕೆ ಮಹತ್ವ ಬಂದಿದೆ ಅಂತ. ಇದು ಯುಕ್ತಿ. ಈ ಯುಕ್ತಿಯಿಂದ ಯೋಚನೆ ಮಾಡಬೇಕು. ರೂಪ್ಯಾತ್ಮಕಸ್ಯ ಭವತಸ್ತುಲನಾಂ ನ ಭೇಜುಃ ಕ್ಷೇತ್ರಾಣಿ ಭಾರತಮಹೀ ರಚಿತಾನ್ಯಮೂನಿ ಈಶಾಚಲಂಚ ಜಯಸೀಶ್ವರ ಮಾತ್ರ ವಾಸಂ ಶ್ರೀಮಧ್ವಹಸ್ತ ಕಮಲಾರ್ಚಿತ ಕೃಷ್ಣಮೂರ್ತ್ಯ. ಹಿಮಾಲಯ ಬಹಳ ದೊಡ್ಡ ಕ್ಷೇತ್ರ. ಈಶ್ವರ ವಾಸ ಮಾಡ್ತಾನೆ ಕೈಲಾಸದಲ್ಲಿ. ಹಿಮಾಲಯದ ಪ್ರಾಂತದ ತುದಿ ಭಾಗ ಈಶ್ವರ ವಾಸ ಮಾಡಿದ್ದಾನೆ. ಆದರೆ ಕೃಷ್ಣ ಇದ್ದಾನ? ಕೃಷ್ಣ ಇಲ್ಲ. ದ್ವಾರಕೆಯಲ್ಲಿ ಕೃಷ್ಣನಿದ್ದಾನೆ, ಅಲ್ಲಿ ಈಶ್ವರನಿದ್ದಾನ? ಇಲ್ಲ. ಹಿಮಾಲಯ ಇಲ್ಲ. ಹಿಮಾಲಯ ಇಲ್ಲ. ಈ ಕೃಷ್ಣ ಇರ್ಬೋದು, ಈಶ ಇಲ್ಲ. ಆದರೆ ನನ್ನೂರು ಹಾಗಲ್ಲ ಅಂದ್ರೆ ಅವರು. ನನ್ನೂರು ಏನಾಗಿದೆ ಅಂದರೆ ಇದು ರೂಪ್ಯಾತ್ಮಕ. ಇದರ ಹೆಸರೇ ರೂಪ್ಯಪೀಠಪುರ. ಅದರಿಂದ ಏನು ತಿಳಿಸ್ತದೆ? ಹಿಮಾಲಯದಂತಿದೆ ಅಂತ ಅರ್ಥ ಆಯಿತು. ಈಶಾಚಲಂಚ. ಈಶಾಚಲ ಅಂದರೆ ಈಗ ತಾನೇ ಹೇಳಿದ್ನೆಲ್ಲ, ಇಲ್ಲಿ ಈಶ್ವರನು ಇದ್ದಾನೆ, ಈಶಾಚಲನೂ ಆಗಿದೆ. ಇದು ಮಧ್ವಾಚಾರ್ಯರೇ ಪೂಜಿಸಿದಂತಹ ಶ್ರೀಕೃಷ್ಣನೂ ಇದ್ದಾನೆ, ಈಶಾಚಲನೂ ಇದೆ, ರೂಪ್ಯಪೀಠ ಅಂತ ಹೆಸರೂ ಇದೆ. ಹಾಗಾಗಿ ಪ್ರತ್ಯೇಕ ಕ್ಷೇತ್ರಗಳಲ್ಲಿ ಒಂದೊಂದು ಮಹಿಮೆ ಇದ್ದರೆ ಒಂದೊಂದು ಮಹಿಮೆ ಇರೋ ಮೂವರು ಇಲ್ಲೇ ಬಂದಿದ್ದಕ್ಕೆ ನನ್ನ ಕ್ಷೇತ್ರ ಅತ್ಯಂತ ಶ್ರೇಷ್ಠ. ಭಾರತ ಭೂಮಿಯಲ್ಲಿ ಇದನ್ನು ನೀವ್ಯಾರು ತುಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ಕ್ಷೇತ್ರಕ್ಕೆ ಅಂತಂದರು. ಇದು ಈ ಶ್ಲೋಕದ ಅರ್ಥ. ಇದನ್ನು ನಮಗೆ ಹೊಳಿಲಿಕ್ಕಾದರೂ ಸಾಧ್ಯನ ಇಂಥ ವಿಷಯಗಳು? ರೂಪ್ಯಾತ್ಮಕಸ್ಯ ಭವತಸ್ತುಲನಾಂ ನ ಭೇಜುಃ. ಭವತಃ ತುಲನಾಂ ನ ಭೇಜುಃ. ಈ ಉಡುಪಿ ಕ್ಷೇತ್ರಕ್ಕೆ ಸದೃಶ ಮತ್ತೊಂದು ಕ್ಷೇತ್ರ ನೀವು ಹುಡುಕಿದ್ರೂ ಸಿಗಲಾರದು. ಎಲ್ಲಿ? ಕ್ಷೇತ್ರಾಣಿ ಭಾರತ ಭೂಮಿಯಲ್ಲಿ ರಚಿತವಾದ ಕ್ಷೇತ್ರಗಳು ಉಡುಪಿಗೆ ಸಮಾನವಾಗಲಾರದು. ಈ ಕಾರಣದಿಂದ ಈಶಾಚಲಂಚ ಜಯಸಿ ಈಶ್ವರ ಮಾತ್ರ ವಾಸಂ. ಕೈಲಾಸಕ್ಕೆ ಹೋಗ್ತೇನೆ ಅಂತ ಹೊರಟರು. ಹಿಮಾಲಯದ ಪ್ರಾಂತದ ಕೈಲಾಸ
ಈಶ್ವರ ಮಾತ್ರ ಇದ್ದಾನೆ. ಕೃಷ್ಣ ಸಿಗ್ತಾನ ಅಲ್ಲಿ? ಕೃಷ್ಣ ಇಲ್ಲ. ಆದರೆ ನನ್ನ ಉಡುಪಿ ಒಳಗೆ ಈಶನೂ ಇದ್ದಾನೆ, ಕೃಷ್ಣನೂ ಇದ್ದಾನೆ. ಅದು ಸಾಮಾನ್ಯ ಕೃಷ್ಣ ಅಲ್ಲ, ಶ್ರೀಮಧ್ವಹಸ್ತ ಕಮಲಾರ್ಚಿತ ಕೃಷ್ಣ ಮೂರ್ತಿಯ ಮಧ್ವಾಚಾರ್ಯರ ಕರಕಮಲದಿಂದ ವಿಶೇಷ ಸನ್ನಿಧಾನ ಬರುವ ಹಾಗೆ ಮಾಡಿ ಕೃಷ್ಣನನ್ನೇ ಇಲ್ಲಿ ತಂದು ಕೂಡಿಸಿದ್ದಾರೆ. ಅದಕ್ಕೆ ಇದು ಅತಿ ಶ್ರೇಷ್ಠ. ಇದಕ್ಕೆ ಸದೃಶ ಮತ್ತೊಂದು ಭೂಮಿ ಇಲ್ಲ. ಸಂಚರಿಸಬೇಕಾದ್ರೆ ಮಧ್ವ ಪರಂಪರೆಯವರೆಲ್ಲ ಉಡುಪಿಗೆ ಹೋಗಿ ಇದನ್ನು ಸ್ಮರಣೆ ಮಾಡಿ ಸಂಚಾರ ಮಾಡಲಿ, ಅವನ ದರ್ಶನ ಮಾಡಲಿ ಅಂತ ಹೇಳ್ತಾರೆ. ಇನ್ನೂ ಒಳಗೆ ಪ್ರವೇಶ ಮಾಡಿದರು. ಉಡುಪಿಯ ಕೃಷ್ಣ ಮಠದಲ್ಲಿ ಬಂದರು. ಕೃಷ್ಣನೇ ಕಂಡ. ಗರ್ಭಗುಡಿಯಲ್ಲಿ ಕೃಷ್ಣ ಕಂಡ. ಆಗ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ, ಕೃಷ್ಣ ಏನು ಅದ್ಭುತ ನೀನು, ನಿರ್ಮಥ್ಯೋಗ್ರ ಭವಾರ್ಣವೇ ನಿಜ ಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನ ಮನ್ನೇನ ಚ ರಮ್ಯಂ ದಾಮ ದಧನ್ ಮಹೇಶ ರಜತ ಗ್ರಾಮಶ್ರಿಯೋಲಂಕೃತಿ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು. ಹೀಗೆ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ಕೋಬೇಕು ನಾವೆಲ್ಲ. ಗರ್ಭಗುಡಿಯ ಕೃಷ್ಣನನ್ನು ನೋಡಿದ ಕೂಡಲೇ ಅವನನ್ನು ಏನು ಅವನಲ್ಲಿದೆ, ಅವನ ಕೈಗಳಲ್ಲಿ ಏನು ಧರಿಸಿದ್ದಾನೆ? ನೀವು ನೋಡಿದಂತೆ ಕೈಯಲ್ಲಿ ಕಡಗೋಲಿದೆ, ಜೊತೆಗೆ ಹಗ್ಗ ಬೇರೆ ಇದೆ. ಹಗ್ಗ ಕಡಗೋಲು ಇಟ್ಕೊಳ್ಳೋದು ಯಾವಾಗ? ರಾಜರಂತಾರೆ ಹಗ್ಗ ಕೈಯಲ್ಲಿ ಕಡಗೋಲು ಕೈಯಲ್ಲಿ ಇಟ್ಕೊಂಡು ಹೊರಡ್ತಾರೆ ಅಂದರೆ ಯಾವಾಗ? ಮಜ್ಜಿಗೆ ಮಥನ ಮಾಡಿ ಬೆಣ್ಣೆ ತೆಗಿಲಿಕ್ಕೆ ಅಂತ ಬೆಣ್ಣೆ ತೆಗಿಬೇಕು, ಮಥನ ಮಾಡಬೇಕು ಅಂತ. ಕೃಷ್ಣ ನಿನ್ನ ಕೈಯಲ್ಲೂ ಇಲ್ಲಿ ಕಡಗೋಲು ಹಗ್ಗ ಕೊಟ್ಟಿದ್ದಾರಲ್ಲ, ನೀನು ಮಥನ ಮಾಡ್ತೀಯ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಯಿತು ಅಂತಂದರು ರಾಜರು. ಮಥನ ಮಾಡಬೇಕು ಅಂತ ಹೊರಟಿದ್ದು. ಮಥನ ಆದಮೇಲೆ ಬರೋ ಬೆಣ್ಣೆಯನ್ನು ನಿನಗಂತೂ ಬೇಕಿಲ್ಲ, ನೀನು ಪರಿಪೂರ್ಣ, ನೀನೇ ಮಥನ ಮಾಡಿ ನಿನ್ನ ಬಳಿಗೆ ಬಂದ ಪಾದಸೇವಕರಾದ ಭಕ್ತರಿಗೆ ಅವರ ಅಭೀಷ್ಟಗಳ ರೂಪದಲ್ಲಿ ಬೆಣ್ಣೆಯನ್ನು ಕೊಡ್ತೀ, ಬೆಣ್ಣೆಯಂತಿರುವ ಅಭೀಷ್ಟಗಳನ್ನು ಕೊಡ್ತೀ. ಇದನ್ನೇ ತೋರಿಸ್ಬೇಕು ಅಂಥೇಳಿ ಪ್ರಾಯ ನಿನ್ನ ಕೈಯಲ್ಲಿ ಈ ಮಥನ ಮಾಡುವ ಸಾಧನ ಹಗ್ಗ, ಇನ್ನೊಂದು ಕಡಗೋಲು ಇಟ್ಕೊಂಡಿದ್ದಿ ಅಂತ ನನಗೆ ಸ್ಪಷ್ಟ ಅರ್ಥ ಆಗ್ತಾ ಇದೆ ಅಂತಂದ್ರಂತೆ. ಆಮೇಲೆ ಮತ್ತೊಂದು ಅಂಶ, ರಜತಗ್ರಾಮಶ್ರಿಯ ಶಿವಳ್ಳಿ ಅಂತ ಒಂದು ಗ್ರಾಮ. ಇದನ್ನು ಈ ಪ್ರಾಂತದಲ್ಲೇ ಬರುವ ಶಿವಳ್ಳಿ ಅಂತ ಹೇಳ್ತಾರೆ. ಶಿವಳ್ಳಿ ಅನ್ನೋ ಗ್ರಾಮದ ಬಹಳ ದೊಡ್ಡ ಸಂಪತ್ತು ಅಂದರೆ ಶ್ರೀಕೃಷ್ಣ. ಅದು ರಜತಗ್ರಾಮಶ್ರಿಯ ಅಲಂಕೃತಿ ಅಂದರೆ ಮಹೇಶ ರಜತ ಗ್ರಾಮ ಅಂತಂದರೆ ಶಿವಳ್ಳಿ. ಇವತ್ತಿಗೆ ಅದು ಪ್ರಸಿದ್ಧಿ ಕಡಿಮೆ ನಮಗೆ ನಿಮಗೆ, ಆದರೆ ಅಲ್ಲಿ ಹೋದರೆ ಹೇಳ್ತಾರೆ ಶಿವಳ್ಳಿ ಅಂತ ಗ್ರಾಮ. ಹಾಗಾಗಿ ಮಹೇಶ ರಜತ ಗ್ರಾಮ ಅಂದರೆ ಶಿವಳ್ಳಿ ಗ್ರಾಮ. ಅದರ ಅಲಂಕಾರಭೂತನಾದವನು ಭಗವಂತ ಕೃಷ್ಣ. ಇನ್ನೊಂದು ವಿಶೇಷ ಅಂದರೆ ಈ ಕೃಷ್ಣನನ್ನು ಸ್ಪರ್ಶ ಮಾಡಿ ಇವನನ್ನು ಯಾವಾಗಲೂ ಪೂಜಿಸುವವರು ಯತಿಗಳು, ಯಾವಾಗಲೂ ಯತಿಗಳು. ಹಿಂದಿನ ಶ್ಲೋಕದಲ್ಲಿ ಹೇಳುವಾಗ ಗೋಪಾಲ ಬಾಲ ಲಲನಾಕರ ಪೂಜನಂ ನೋಡಿ, ವೃಂದಾವನ ಗೋಕುಲದಲ್ಲಿರುವ ಕೃಷ್ಣನನ್ನು ಪೂಜಿಸುವವರು ಸ್ತ್ರೀಯರು, ಗೋಪಾಲ ಬಾಲ ಗೋಪಿಕಾ ಸ್ತ್ರೀಯರು. ಅಲ್ಲೆಲ್ಲ ಸ್ತ್ರೀಯರಂತೆ, ಇಲ್ಲಿ ಸ್ವಾಮಿಗಳಂತೆ. ಅವರಿಂದಲೂ ಪೂಜೆ ತಗೊಳ್ತಾನೆ, ಇಲ್ಲಿ ಮಾತ್ರ ಆ ಪೂಜೆ ಬಿಟ್ಟು ಸ್ವಾಮಿಗಳ ಕಡೆಯಲ್ಲಿ ಪೂಜೆ ತಗೊಳ್ತಾನೆ, ಯತಿಗಳ ಕಡೆ. ಅದಕ್ಕೆ ಕರ್ಮಂದೀಶ್ವರ ಭಕ್ತಿ ಬಂಧನ ವಶಃ. ಇಲ್ಲಿಂದ ಬಿಟ್ಟು ಹೋಗ್ತಾ ಇಲ್ಲ ನೀನು. ಯಾಕೆ ಅಂತ ನನಗೆ ಅರ್ಥ ಆಗಿದೆ ಅಂದರು ಯತಿಗಳು, ರಾಜರು. ಯಾಕೆ? ನಿನ್ನನ್ನು ಗಟ್ಟಿ ಕಟ್ಟಾಕಿದ್ದಾರೆ. ಯಾರಂಥ ಗಟ್ಟಿ ಕಟ್ಟಾಕಿದವರು ಅಂದರೆ ಕರ್ಮಂದೀಶ್ವರ ಭಕ್ತಿ ಬಂಧನ ವಶಃ. ಎಲ್ಲ ಇಲ್ಲಿ ಬಂದಂಥ ಯತಿಶ್ರೇಷ್ಠರು ತಮ್ಮ ಭಕ್ತಿಯ ಹಗ್ಗದಿಂದ ಎಲ್ಲೂ ಹೋಗದಂತೆ ಈ ಗರ್ಭಗುಡಿಯಲ್ಲೇ ನಿನ್ನನ್ನು ಕಟ್ಟಾಕಿದ್ದಾರೆ. ಆ ಭಕ್ತಿಯ ಬಂಧನಕ್ಕೆ ವಶನಾದ ಕೃಷ್ಣನೇ ನನ್ನ ಮೇಲೆ ಪ್ರೀತನಾಗು ಅಂತ ಹೇಗೆ ಕೃಷ್ಣನ ದರ್ಶನ ಮಾಡಿ ಪ್ರಾರ್ಥಿಸ್ಕೊಳ್ಬೇಕು ಅನ್ನೋದನ್ನು ಅವರೇ ಇಲ್ಲಿ ವ್ಯಾಖ್ಯಾನ ಮಾಡಿ ಕೊಟ್ಬಿಡ್ತಾರೆ. ಎಷ್ಟು ಅದ್ಭುತವಾದ ಶ್ಲೋಕ. ಕೈಯಲ್ಲಿ ಕಡಗೋಲು ಹಿಡಿದಿದ್ದಾನೆ, ಮತ್ತೊಂದು ಕೈಯಲ್ಲಿ ಹಗ್ಗ ಹಿಡಿದಿದ್ದಾನೆ. ಹಗ್ಗ ಕಡಗೋಲುಗಳಿಂದ
ತನ್ನ ಭಕ್ತರಿಗಾಗುವ ಪ್ರತಿಬಂಧಕಗಳನ್ನು ದೂರ ಸರಿಸಿ ಸಂಸಾರ ಸಾಗರದಲ್ಲಿ ಮಥನ ಮಾಡಿ ಬೆಣ್ಣೆಯಂತೆ ಮೋಕ್ಷವನ್ನು, ಜ್ಞಾನವನ್ನು, ಸುಖವನ್ನು ನೀಡ್ತೇನೆ ಅಂತ ಸಂದೇಶ ಕೊಡೋದೇ ಅಲ್ವೇ ನಿನ್ನ ಈ ಭಂಗಿಯ ಅಭಿಪ್ರಾಯ? ಇದನ್ನೇ ತಿಳಿಸ್ತಿದ್ದೀಯಲ್ವೇ ಕೃಷ್ಣ? ಇದಕ್ಕಿಂತ ಏನು? ಈ ರೀತಿ ಶ್ಲೋಕದಲ್ಲಿ ರಾಜರು ವರ್ಣನೆ ಮಾಡಿದರು ಕೃಷ್ಣನನ್ನು. ನಾನು ಮೊದಲೇ ದಿವಸನೇ ಹೇಳಿದ್ದೇನೆ, ನನ್ನ ಮಾತುಗಳನ್ನು ಹೇಳಲ್ಲ, ಈ ಮಾತುಗಳನ್ನು ಬಿಟ್ಟು ನನ್ನ ಮಾತು ಸೇರಿಸಲ್ಲ. ಅವರು ಏನು ವರ್ಣಿಸಿದ್ದಾರೋ ಅದನ್ನೇ 4 ಶಬ್ದಗಳಲ್ಲಿ ಹಿಂದೆ ಮುಂದೆ ಜೋಡಿಸ್ತೇನೆ, ಅದೇ ನಿಮಗೆ ಅರ್ಥ ಆಗಿಬಿಡ್ತದೆ. ಸಂಸಾರ ಸಾಗರ ಮಥಿಸುವ ಶಕ್ತಿ ನಮಗೆ ಯಾರಿಗೂ ಇಲ್ಲ. ಇದನ್ನೂ ಮಥನ ಮಾಡಿ ಇಲ್ಲಿ ನಮಗೆ ಅಭೀಷ್ಟಗಳನ್ನು ಕೊಡಬಹುದಾದ ಶಕ್ತಿ ನಿನಗೆ ಮಾತ್ರ ಇದೆ ಅಂಥೇಳೇ ಕೈಯಲ್ಲಿ ಕಡಗೋಲು ಹಗ್ಗ ಹಿಡದೇ ನಿಂತಿದ್ದಿ. ನಿನ್ನ ಭಕ್ತರ ಅಭೀಷ್ಟೆಯನ್ನು ನೀನೇ ಪೂರ್ಣ ಮಾಡ್ತಿ. ಯತಿಗಳ ಭಕ್ತಿಯ ಪಾಶಕ್ಕೆ ಬಂಧಿತನಾಗಿ ನಿಂತೇ ಇದ್ದಿ. ಕೂಡ್ಲಿಕ್ಕೂ ಪುರುಸೊತ್ತಿಲ್ಲಂತೆ. ಭಕ್ತಿ ಪಾಶದಿಂದ ಕೃಷ್ಣನ ಕಟ್ಟಿಬಿಟ್ಟಿದ್ದಾರೆ. ನಿಂತಿದ್ದಾನೆ ಯಾಕೆ ಅನ್ನಲಿಕ್ಕೆ ಅದ್ಭುತವಾದ ಚಿಂತನೆ ಕೊಟ್ಟಬೇಕು. ಹಗ್ಗ ಹಿಡಿದದ್ದಕ್ಕೊಂದು ಸಂದೇಶ, ಕಡಗೋಲು ಹಿಡಿದದ್ದಕ್ಕೊಂದು ಸಂದೇಶ, ಉಡುಪಿಗೆ ಎಲ್ಲ ದ್ವಾರಕಾಪಟ್ಟಣ ಬಿಟ್ಟು ಬಂದಲ್ಲ ಅಂತನ್ಲಿಕ್ಕೊಂದು ಸಂದೇಶ. ಇದಕ್ಕಿಂತ ಏನು ಬೇಕು? ಇದು ರಾಜರ ವರ್ಣನೆ. ಇಲ್ಲಿ ಯತಿಗಳ ಕೈಯಲ್ಲಿ ಆಗೋ ಪೂಜೆ ಅದಕ್ಕೂ ಇಷ್ಟ ಅಂತೀಯ. ಅಲ್ಲಿ ನೋಡಿದರೆ ಗೋಪಾಲ ಸ್ತ್ರೀಯರ ಪೂಜೆ ಅದನ್ನೂ ಸ್ವೀಕಾರ ಮಾಡ್ತೀಯ. ಏನು ಮಹಿಮೆ ಸ್ವಾಮಿ ನಿಂದು ಅಂತ ಆ ಕಲ್ಪನೆಯೂ ಬಂದಿರಬೇಕು. ಇಷ್ಟು ವರ್ಣನೆ ಮಾಡಿದ್ದಾರೆ. ರಾಜರಿಗೆ ಅನಿಸ್ತಂತೆ, ಕೃಷ್ಣ ನೀನಲ್ಲದೆ ನಮ್ಮನ್ನು ಇನ್ಯಾರು ರಕ್ಷಣೆ ಮಾಡಬೇಕು ಹೇಳು? ನಿನ್ನ ಜೊತೆಗಲ್ಲದೆ ಇದ್ಯಾರೊಟ್ಟಿಗೆ ಮಾತಾಡ್ಬೇಕು ಹೇಳು? ಸರಸ ಆದರೂ ನಿನ್ನ ಜೊತೆಗೆ, ವಿರಸ ಆದರೂ ನಿನ್ನ ಜೊತೆಗೆ, ಅಂತೂ ನಮ್ಮ ಮಾತು ಏನೇ ಇದ್ದರೂ ನೀ ನಮ್ಮನ್ನು ಕಾಪಾಡಬೇಕು. ಮನೆಯೊಳಗೆ ಸರಸ ಆದರೂ ಸರಿ ಮಾತಾಡಿಸ್ಕೊಂಡೇ ಇರಬೇಕು. ಮುಂದೆ ಗಂಡ ಹೆಂಡತಿ ಅಪ್ಪ ಮಕ್ಕಳು ಮುಂದುವರಿಬೇಕು. ಮತ್ತೆ ಇಲ್ಲ ವಿರಸ ಆದರೂ ಮುಂದುವರಿಬೇಕು. ಯಾರೂ ಬಿಟ್ಟು ಹೋಗಂಗಿಲ್ಲ. ಇವನನ್ನು ಅವ್ರು ಬಿಡೋ ಹಾಗಿಲ್ಲ, ಅವ್ರನ್ನ ಇವ್ರು ಬಿಡೋ ಹಾಗಿಲ್ಲ. ಹಾಗಾಗಿ ಸರಸದ ಮಾತಾಡಿದ್ದೇನೆ ಅಂದರೆ ಅದಕ್ಕೂ ನೀನು ಒಪ್ಪಗೋ, ನನ್ನನ್ನು ರಕ್ಷಣೆ ಮಾಡು. ಇಲ್ಲ ವಿರಸದ ಮಾತುಗಳನ್ನು ಆಡ್ತೇನೆ ಅಂದರೆ ಅದಕ್ಕೂ ಒಪ್ಪಗೋಬೇಕು, ಬಿಟ್ಟದ್ದಲ್ಲ ಅಂತಂತಾರೆ. ಚಿತ್ರಂ ರೋಹಾವರೋಹಾವಿತಿ ವಿರಸಗಿರ ಪ್ಯಾದ್ರತಃ ಪಾತು ಕೃಷ್ಣ ಅಂತ 12ನೇ ಶ್ಲೋಕ. ವಿರಸಗಿರ ಅಪಿ ಆದೃತಃ. ಸಾಮಾನ್ಯವಾಗಿ ಯಾರನ್ನಾದರೂ ಒಲಿಸ್ಕೊಂಡು ಅವರಿಂದ ನಾವೇನಾದರೂ ಪಡಿಬೇಕಾದ್ರೆ ವಿರಸದ ಮಾತಾಡಿದರೆ ಸಿಟ್ಟು ಬಂದುಬಿಡ್ತದೆ. ನೀನಾರೋ, ನಿನಗೇನು ಸಂಬಂಧ, ನನ್ನ ಬಗ್ಗೆ ಹೀಗೆ ಮಾತಾಡ್ತೀಯಾ ಅಂತ ಸಿಟ್ಟು ಬರ್ತದೆ. ಆದರೆ ವಾದರಾಜರಂತಾರೆ, ನಮ್ಮ ಕೃಷ್ಣ ಹಾಗಲ್ಲ. ನಾವು ಎಂಥ ಮಾತಾಡಿದರೂ ನಮ್ಮನ್ನು ರಕ್ಷಿಸ್ತಾನೆ ನೋಡಿ ಅವನು. ನಾನು ವಿರಸದ ಮಾತುಗಳನ್ನೇ ಆಡ್ತೇನೆ, ಆದರೂ ಕೃಷ್ಣ ನನ್ನನ್ನು ರಕ್ಷಣೆ ಮಾಡ್ತಾನೆ. ಆ ವಿರಸದ ಮಾತಿನಲ್ಲಿ ಒಂದು ಸರಸ ಇರಬೇಕಂತೆ. ಮತ್ತೆ ಮೊದಲು ಒಂದು ಶ್ಲೋಕದ ಸಾಮಾನ್ಯವಾದ ಅಭಿಪ್ರಾಯ ಹೇಳ್ತೇನೆ. ಇವತ್ತು ಸಮಯ ಆಗಿದೆ. ಚಾಂಚಲ್ಯಂ ಪೃಷ್ಠದೇಶೆ ಕಠಿಣ ಕೃತಿರಧೋ ವಕ್ತೃತಾ ಕ್ವಾಪಿ ಕೋಪೋ ಯಾಂಚ ಕಸ್ಮಾದಕಸ್ಮಾದಪಕೃತಿರುಪಕಾರಿಷ್ವಪಿ ಪ್ರಾಜ್ಞಮೌಲೆ ಸ್ತ್ರ್ಯರ್ಥೇನ್ಯಸ್ತ್ರೀಷ್ವವಜ್ಞಾ ಕಿಮಿತಿ ರಮಣತೆ ಚೋರತಾ ಮಾಯಿಕತ್ವಂ ಚಿತ್ರಂ ರೋಹಾವರೋಹಾವಿತಿ ವಿರಸಗಿರಾಪ್ಯಾದೃತಃ ಪಾತು ಕೃಷ್ಣ. ಹೇ ಕೃಷ್ಣ, ಇತಿ ವಿರಸಗಿರಾ ಅಪಿ. ಈ ಮಾತುಗಳಲ್ಲಿ ಏನು ರಸ ಇಲ್ಲ ಅಂತ ಅನಿಸಿದ್ರು ಒಂದು, ವಿರಸ ವಿಶೇಷ ರಸ ಇದೆ ಅಂತ ಅನಿಸಿದ್ರು ಇನ್ನೊಂದು. ರಸ ವಿರಸ ವಿಶೇಷ ರಸ ಇದೆ ಅಂತ ಅನಿಸಿದರೆ ಅದರಿಂದಲೇ ಪ್ರೀತನಾಗಿ ರಕ್ಷಣೆ ಮಾಡಿ. ರಸ ಏನಿಲ್ಲ ಅಂತ ಅನಿಸಿದರೆ ಅದರಿಂದಲೂ ನೀ ರಕ್ಷಣೆ ಮಾಡಲೇಬೇಕು ಅಂತಂತ. ಇತಿ ವಿರಸಗಿರಾ ಪ್ಯಾದೃತಃ ಪಾತು ಕೃಷ್ಣ. ಅಂತೂ ನೀನು ಅದನ್ನು ರಕ್ಷಣೆ ಮಾಡಲೇಬೇಕು. ಯಾರು ನೀನು? ಪೃಷ್ಠದೇಶೆ ಚಾಂಚಲ್ಯಂ. ಸಣ್ಣ ಮಗುವಾದಾಗಲಿಂದ ಕೃಷ್ಣ ನಿನ್ನ ಬಾಲ್ಯಲೀಲೆಗಳನ್ನು ಭಾಗವತದಲ್ಲಿ ಹೇಳಿದಂತೆ ನಾವು ನೋಡ್ತೇವಲ್ಲ,
ಶ್ರೀಕೃಷ್ಣನ ಪೃಷ್ಠದೇಶ ಮುದ್ದಾಗಿದ್ದಾನಂತೆ. ಕೃಷ್ಣ ಪುಟ್ಟ ಬಾಲಕ ಪೃಷ್ಠದೇಶದ ಚಾಂಚಲ್ಯ ತೋರಿ ತೋರಿ ಗೋಕುಲದಲ್ಲೆಲ್ಲ ಓಡಾಡಿದ್ದಂತೆ. ಬೇಕಿತ್ತ ನಿನಗಿದೆಲ್ಲ ಅಂತ. ಅಲ್ರಿ 14 ಲೋಕದ ಒಡೆಯ ಯಶೋದೆಯ ಮನೆಯಲ್ಲಿ ಗೋಪಾಲಕರ ಮನೆಯೊಳಗೆ ಮೈ ಮೇಲೆ ವಸ್ತ್ರನೇ ಇಲ್ಲದೆ ಇರೋ ಹಾಗೆ ಬೆಣ್ಣೆ ಹಾಲು ಕದೀತೀನಿ ಅಂತ ಹೇಳಿ ಚಾಂಚಲ್ಯ ತೋರ್ಕೊಂಡು ಅಡ್ಡಾಡ್ದೆಲ್ಲೋ. ಇದು ವಿರಸಗಿರ. ಕಠಿಣ ಕೃತಿರಧೋ, ಕಠಿಣ ಕೃತಿ, ಕಠಿಣವಾದ ಕೆಲಸಗಳನ್ನು, ದೊಡ್ಡ ದೊಡ್ಡ ಕಳ್ಳತನಕ್ಕೆ ಬೇಕಾದಂತಹ ಒರಳುಕಲ್ಲು ಪಾತ್ರೆ ಅದನ್ನು ಬೋರ್ಲ್ ಹಾಕೋದು, ಅದ್ರ ಮೇಲೆ ಹತ್ತೋದು, ಹಿಂಗೆಲ್ಲ ಮಾಡ್ತಾರೆ ನಾ ಕೃಷ್ಣ ಯಾರಾದರೂ. ಕಠಿಣ ಕೃತಿ. ಬೈಲಿಕ್ಕೆ ಬಂದರೆ ಯಾರಾದರೂ ಗೋಪಿಕಾ ಸ್ತ್ರೀಯರು, ಯಾಕೋ ಕೃಷ್ಣ ಕಳ್ಳತನ ಮಾಡ್ತೀಯ, ಏನು ಕಡಿಮೆ ಆಗಿದೆ ನಿಮ್ಮ ಮನೆ ಒಳಗೆ ನಿನಗೆ ಅಂತ ಬೈಲಿಕ್ಕೆ ಬಂದರೆ ಅಧೋ ವಕ್ತೃತ ತಲೆ ಕೆಳಗೆ ಹಾಕ್ಬಿಡೋದಂತ. ತಲೆ ಕೆಳಗೆ ಹಾಕೋದು. ಇಡೀ 14 ಲೋಕದ ಒಡೆಯ ದೇವಪಾಲಕನಾದ ಶ್ರೀಹರಿ ಎಲ್ಲರೂ ತನ್ನ ಪಾದಕ್ಕೆ ತಲೆ ಮುಟ್ಟಿಸಿದರೆ ಗೋಪಿಕಾ ಸ್ತ್ರೀಯರ ಆಡಿದ ಮಾತುಗಳಿಗೆಲ್ಲ ಇವನೇ ತಲೆ ಕೆಳಗೆ ಹಾಕಿಬಿಡ್ತಿದ್ದ. ಕ್ವಾಪಿ ಕೋಪಃ, ಕೆಲವೊಮ್ಮೆ ಮಣ್ಣು ತಿಂತಾನೆ ಅದು ಬೆಣ್ಣೆ ತಿಂತಾನೆ ಅಂತ ಅತಿಯಾಗಿ ಅವನ ಮೇಲೆ ದೂರ ಹೇಳಿದ್ದಕ್ಕೆ ನನ್ನನ್ನೇ ಬೆಣ್ಣೆ ತಿಂದೆ ಅಂತೀರ, ಮಾಡ್ತೀನಿ ತಡಿ ಅಂತ ಮಣ್ಣು ತಿಂತೀನಿ ಅಂತ ಕೋಪಃ, ಸಿಟ್ಟು ತೋರಿಸ್ತಿದ್ದಂತೆ. ಯಾಂಚ ಅಕಸ್ಮಾತ್, ಯಾರು ಬೇಕಾದವ್ರು ಇರಲಿ ಗೋಪಿಕಾ ಸ್ತ್ರೀಯರ ಮನೆಯೊಳಗೆ ಯಾರು ಬೇಕಾದವ್ರು ಇರಲಿ, ಹೋಗೋದು ಕೇಳೋದು, ನಂಗೊಂಚೂರು ಕೊಡೋ, ನನಗೂ ಕೊಡೋ, ನೀನೊಬ್ಬನೇ ತಿನ್ನಬೇಡ, ಬೆಣ್ಣೆ ನನಗೂ ಕೊಡೋ ಅಂತಿತ್ತಂತ. ಹೋಗಿ ಯಾಕೆ ಬೇಕ್ರಿ ಇವೆಲ್ಲ ನಿನಗೆ ಕೃಷ್ಣ, ಇನ್ನೊಬ್ಬರಿಗೆ ಕೊಡುಗೈಯವನು ನೀನು. ಹೋಗಿ ಹೋಗಿ ಗೋಪಿಕಾ ಸ್ತ್ರೀಯರ ಮನೆಯೊಳಗೆ ಹೋಗಿ ನನಗೆ ಹಾಲು ಕೊಡೋ, ಬೆಣ್ಣೆ ಕೊಡೋ ಅಂತ ಯಾಂಚ. ವಿರಸಗಿರ ಅಂದರೆ ಹೀಗಿರ್ತದಂತ. ಅಕಸ್ಮಾತ್ ಅಪಕೃತಿ ಉಪಕಾರಿಷ್ವಪಿ ಪ್ರಾಜ್ಞಮೌಲೇ. ನಿನಗೆಷ್ಟು ಉಪಕಾರ ಮಾಡಿದ್ವಿ, ಗೋಪಿಕಾ ಸ್ತ್ರೀಯರು ಬೈದ್ರಂತೆ ಕೃಷ್ಣನ್ನ. ಕೃಷ್ಣ ನಿನಗೆಷ್ಟು ಉಪಕಾರ ಮಾಡಿದ್ವಿ ನಾವೆಲ್ಲ, ನೀನೇನು ಮಾಡಿದರೂ ಸಹಿಸ್ಕೊಂಡ್ವಿ. ಬೆಣ್ಣೆ ಚೆಲ್ದಿ ಇರಲಿ ಬಿಡು ಅಂದ್ವಿ, ಹಾಲು ಚೆಲ್ದಿ ಇರಲಿ ಬಿಡು ಅಂದ್ವಿ, ಈ ಉಪಕಾರ ನಿನಗೇ ಮಾಡಿದ್ವಿ. ಆದರೆ ನೀ ಮಾತ್ರ ನಮ್ಮ ಕೈ ಕೊಟ್ಟು ಓಡಿ ಹೋಗಿಬಿಡೋದಾ? ಇಲ್ಲ, ನಾನು ಈಗ ಬರ್ತೇನೆ ಅಂತ ಹೇಳಿ ಮಾತು ಕೊಟ್ಟ ಕಂಸನ ಮನೆಗೆ ಹೋಗಿಬಿಟ್ಟ, ಮಥುರಾ ಪಟ್ಟಣಕ್ಕೆ. ಉಪಕಾರ ಮಾಡಿದವ್ರಿಗೆ ಇಂಥ ಅಪಕಾರ ಮಾಡೋದಾ? ಪ್ರಾಜ್ಞಮೌಲೇ, ಎರಡರ್ಥ. ಪ್ರಾಜ್ಞಮೌಲಿ, ಭಾರಿ ಬುದ್ಧಿವಂತ ನೀನು. ರಾಜರಂತಿದ್ದಾರೆ ಪ್ರಾಜ್ಞಮೌಲಿ, ಭಾರಿ ಬುದ್ಧಿವಂತ ನೀನು. ವ್ಯಂಗ್ಯ. ಕೆಲವರು ಮಾಡಬಾರ್ದು ತಪ್ಪು ಮಾಡಿದಾಗ ಅವರನ್ನು ಹೊಗಳಬಾರ್ದು, ಬೈತಿರ್ತಾರೆ. ಬೈಯುವಾಗ ಹೆಂಗೆ ಬೈತಾರೆ? ಏನು ಬುದ್ಧಿವಂತನ ನೀನು, ಹಂಗೆ ಪ್ರಾಜ್ಞಮೌಲೇ, ಭಾರಿ ಬುದ್ಧಿವಂತ ನೀನು. ಸ್ತ್ರೀರ್ಥೆ ಅನ್ಯ ಸ್ತ್ರೀ ಶ್ವವಜ್ಞ. ಗೋಪಿಕಾ ಸ್ತ್ರೀಯರಲ್ಲಿ ಎಷ್ಟು ತರಹ ದೇವರು ಲೀಲೆ ತೋರಿಸಿದ್ದ ಅಂದರೆ, ಒಬ್ಬಳು ಸ್ತ್ರೀಯನ್ನು ತನ್ನವಳನ್ನು ಮಾಡ್ಕೊಳ್ಬೇಕು ಅಂದರೆ ಅವಳು ಒಲಿಬೇಕಾದ್ರೆ ಇನ್ನೊಬ್ಬರು ಸ್ತ್ರೀಯನ್ನು ಬೈಬೇಕಂತೆ. ಅವಳೇನು ಉಪಯೋಗ ಇಲ್ಲ, ಅದಕ್ಕೆ ನಾನು ನಿನ್ನ ಹತ್ರ ಬಂದೆ. ಅವಳಷ್ಟು ಚೆನ್ನಾಗಿಲ್ಲ, ನಿನ್ನಷ್ಟು ಚೆನ್ನಾಗಿಲ್ಲ ಅವಳು. ಹೌದಾ ಕೃಷ್ಣ, ನನ್ನಷ್ಟು ಚೆನ್ನಾಗಿಲ್ಲ ಅಲ್ಲ ಅವಳು? ಹೌದು, ನಿನ್ನಷ್ಟು ಚೆನ್ನಾಗಿಲ್ಲ, ನೀನೇ ಚೆನ್ನಾಗಿದ್ದೀಯ. ಎಷ್ಟು ಚೆನ್ನಾಗಿ ಮಾತಾಡ್ತೀಯ, ನನ್ನಂದರೆ ನೀನು ಎಷ್ಟು ಪ್ರೀತಿಸ್ತೀಯ. ಇವಳು ಬಗ್ಗೆ ಹೇಳು, ಅಲ್ಲಿ ಅವಳು ಬೇಡ, ಅವಳ ಹತ್ರ ಹೋದಾಗ ಇವಳ ಬಗ್ಗೆ ಹೇಳ್ಬಿಡು. ಅವಳೇನು ಉಪಯೋಗ ಇಲ್ಲ, ನೀನೇ ಚೆನ್ನಾಗಿದೆಯಾ, ಇವಳ ಹತ್ರ ಹೇಳೋದು. ಸರಿ, ನಾ ಹಿಂಗೆ ಮಾಡಿದರೆ ಸ್ತ್ರೀರ್ಥೇನ್ಯ ಸ್ತ್ರೀ ಶ್ವವಜ್ಞ. ಒಬ್ಬಳು ಸ್ತ್ರೀಗಾಗಿ ಇನ್ನೊಬ್ಬಳು ಸ್ತ್ರೀಯನ್ನು ಅವಜ್ಞೆ, ತಿರಸ್ಕರಿಸ್ತೀಯಲ್ಲ ಕೃಷ್ಣ, ಇದು ದೋಷನೋ ಗುಣನೋ ನಿನ್ನಲ್ಲಿ? ಒಳ್ಳೆಯದ ಇದೆಲ್ಲ? ಕಿಮಿತಿ ರಮಣತೆ ಚೋರತಾ ಮಾಯಿಕತ್ವಂ. ಹೇ ರಮಣ ಕೃಷ್ಣ, ಚೋರತಾ ನಿನ್ನೊಳಗೆ ಕಳತನ, ಮಾಯಿಕತ್ವಂ ನಿನ್ನೊಳಗೆ ಕಪಟತನ, ಚಿತ್ರಂ ಇದೇ ನನಗೆ ಆಶ್ಚರ್ಯ ಆಗ್ತಾ ಇದೆ ಎಂದುಬಿಟ್ರು ವಾದರಾಜರು. ಇಡೀ ಭಾಗವತದ ಕೃಷ್ಣನ ಬಾಲಲೀಲೆಗಳ ಸಾರ ಸರ್ವಸ್ವವನ್ನು ಒಂದು ಶ್ಲೋಕದಲ್ಲಿ ಸೆರೆ ಹಿಡಿದು ವಿರಸದ ಮಾತುಗಳನ್ನು ಆಡೋದ್ರ ಮೂಲಕ ಭಗವಂತನ ಮಹಿಮೆಯನ್ನು ಮನಸ್ಸಿನಲ್ಲಿ ತಂದುಕೊಂಡು ಚಿತ್ರಂ ರೋಹಾವರೋಹೋ. ಯಾರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಂಥ ಮಾತುಗಳನ್ನು ಅಂತಾರವರು? ರೋಹಾವರೋಹೌ, ರೋಹ ಅವರೋಹ.
ಏಕಸ್ಯಾಹ ಶುಭಗೃಹಾದಿ ದಾನೇನ ನೀಚತ್ವ ಪ್ರಾಪಣಂ ಅವರೋಹ. ಒಬ್ಬನಿಗೆ ಮಾತ್ರ ಒಳ್ಳೆಯ ಮನೆ ಕೊಡೋದು, ನೋಡಿದ್ರಲ್ಲ ಕೃಷ್ಣ ಹಾಗೆ ಮಾಡ್ತಿದ್ದ. ಇನ್ನೊಬ್ಬನಿಗೆ ಮಾತ್ರ ಕಡಿಮೆ ಕೊಡೋದು, ಒಬ್ಬನಿಗೆ ಜಾಸ್ತಿ ಬೆಣ್ಣೆ, ಒಬ್ಬನಿಗೆ ಕಡಿಮೆ ಕೊಟ್ಬಿಡೋದು. ಅವ ಇವನನ್ನು ಇನ್ನೂ ಕೊಡು ಅಂತ ಅಟ್ಟಿಸ್ಕೊಂಡು ಬರಬೇಕು, ನಾಳೆ ಕೊಡ್ತೇನೆ ಬಿಡು ಅನ್ಬೇಕಂತೆ. ರೋಹಾವರೋಹ, ಇನ್ನೊಬ್ಬರನ್ನು ಎತ್ತುಕೊಳ್ಳೋದು, ಒಬ್ಬನ ಎತ್ತುಕೊಳ್ಳದೇ ಇರೋದು, ತಾನೇ ಇನ್ನೊಬ್ಬರ ಮೈ ಮೇಲೆ ಕೂಡೋದು ಹೋಗಿ. ಇದೆಲ್ಲ ಕೃಷ್ಣನ ಬಾಲ್ಯಲೀಲೆಗಳಲ್ಲಿ ಮಾಡ್ತಾ ಇದ್ದ ಅಂತ ಕಥೆ. ಶ್ರೀರಾಮ ಅಂತ ಒಬ್ಬ ಸ್ನೇಹಿತ ಕೃಷ್ಣನಿಗೆ, ಅವನನ್ನು ಹೊತ್ತಿರ್ತಿದ್ದಂತೆ ಕೃಷ್ಣ. ಇದೆಲ್ಲ ನೋಡಿದರೆ ಕೃಷ್ಣ ಬಹಳ ಚಿತ್ರ ಆಶ್ಚರ್ಯ ಆಗ್ತದೆ. ಈ ರೀತಿ ನಿನ್ನೊಳಗೆ ಯಾರೂ ತಿಳಿದುಕೊಳ್ಳಿಕ್ಕಾಗ್ತಾ ಇಲ್ಲ ಈ ಮಹಿಮೆಗಳು ಯಾಕೆ ಮಾಡಿದಿ ಅಂತ. ಆದರೆ ಮಾಡಿದ್ದನ್ನು ನಾನು ಸೆರೆ ಹಿಡಿದಿದ್ದೇನೆ. ನಿನಗಿದು ವಿರಸ ಅಂತ ಅನಿಸಿದ್ರೂ ಪರವಾಗಿಲ್ಲ, ಈ ಮಾತಿನಿಂದಲೇ ನೀ ನನ್ನ ಮೇಲೆ ಪ್ರೀತನಾಗಿ ಅನುಗ್ರಹ ಮಾಡು ಅಂತ ಕೇಳಿದ್ದಾರೆ. ಇದು ಒಂದು ಅರ್ಥ. ಶ್ಲೋಕಕ್ಕೆ ಅಗದಿ ಕಡಿಮೆ ಅಂದರೆ 10 ಅರ್ಥ ಇದೆ. ನಾಳೆ ಒಂದು ಅರ್ಥ ನೋಡ್ತೀನಿ ಮತ್ತೆ, ಯಾಕಂದರೆ ಮುಂದೆ ಇನ್ನೂ ತೀರ್ಥ ಪ್ರಬಂಧದ ಬೇರೆ ಬೇರೆ ತೀರ್ಥಕ್ಷೇತ್ರಗಳ ಪರ್ಯಟನೆ ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ದೇವೆ. ಒಳ ಅರ್ಥ ಮತ್ತೊಂದಿದೆ. ಚಾಂಚಲ್ಯಂ ಅಂದರೆ ಏನು, ಕಠಿಣ ಕೃತಿ ಅಂದರೆ ಏನು ಅರ್ಥ, ಇದೆಲ್ಲದರ ಅರ್ಥವನ್ನು ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.